ಮೊದ್ಲು ಸರ್ ನನಗೆ 11 ವರ್ಷಕ್ಕೆ ಮದುವೆ ಮಾಡ್ಬಿಟ್ರು ಸರ್ ನನ್ಗೆ. ಹ್ಮ್ ಅದು ಜೈಲಲ್ಲಿದ್ದು ಬಂದಿದ್ರು ಅವರು, ನಮ್ ರಿಲೇಶನ್ ಆಗ್ಬೇಕು. 11 ವರ್ಷಕ್ಕೆ ಮದುವೆನಾ? ಹಾ, ಅಂದ್ರೆ 11 ವರ್ಷಕ್ಕೆ ಇದನ್ನೇನು ಮದುವೆ. ಬಾಲ್ಯ ವಿವಾಹ ಅನ್ಬೋದಾ? ಹೌದ್ ಸರ್, ಆ ಕಡೆ ಎಲ್ಲ ಹಂಗೆ ಮಾಡ್ತಾರೆ ಸರ್ ಜನ. ಪುಣ್ಯ ನಿಮ್ ಮಗಳಿಗೆ ಆ ಸ್ಥಿತಿ ತಲುಪಿಲ್ಲ. ಹ್ಮ್. ಅಂದ್ರೆ ಇದೇನ್ ನಿಮ್ಮ ಅಪ್ಪ ಅಮ್ಮ ಗೊತ್ತಿದ್ದು ಮಾಡ್ತಾರ ಅಥವಾ ಇಲ್ಲಿ ಏನ್ ನಡೆಯುತ್ತೆ ಆಕ್ಚುಲಿ? ಎಲ್ಲ ಹಂಗೆ ಮಾಡ್ತಾರೆ ಸರ್, ನಮ್ಮ ಅಪ್ಪ ಅಮ್ಮ ಅಂತಾನೆ ಅಲ್ಲ, ಬೇರೆಯವ್ರೆಲ್ಲಾರು ಹಂಗೆ. ಮಕ್ಕಳು ದೊಡ್ಡವರಾಗಕ್ ಮುಂಚೆನೆ ಮಾಡ್ಬಿಡ್ತಾರೆ. ಅಂದ್ರೆ ಇನ್ನೂ ದೊಡ್ಡವರೇ ಆಗಿರಲ್ಲ? ಆಹಾ, ಆಗಿರಲ್ಲ ಸರ್, ಅದಕ್ ಮುಂಚೆನೆ ಮಾಡ್ಬಿಡ್ತಾರೆ. ದೊಡ್ಡವ್ರಾದ್ಮೇಲೆ ಗಂಡನ ಮನೆಗ್ ಕಳಿಸ್ತಾರೆ. ಓಹೋ, ಅಂದ್ರೆ ಇದೊಂಥರ ಮೊದ್ಲು ಒಪ್ಪಂದ ಮಾಡ್ಕೊಂಡಂಗೆ, ಬಟ್ ಆಮೇಲೆ ಕಳಿಸ್ಕೊಡೋದು. ಹ್ಮ್ ಸರ್, ಮದ್ವೆ ಮಾಡ್ಬಿಡ್ತಾರೆ. ಅದು ಎಷ್ಟು ಏಜ್ ಇದ್ರು 10 ವರ್ಷ ಆಗ್ಲಿ 7 ವರ್ಷ ಆಗ್ಲಿ ಮಾಡ್ಬಿಡ್ತಾರೆ. ಆಮೇಲೆ ದೊಡ್ಡವಳಾದ್ಮೇಲೆ ಗಂಡನ ಮನೆಗ್ ಕಳಿಸ್ತಾರೆ ಸರ್, ಅಲ್ಲಿವರೆಗೂ PUC ಆಗೋವರೆಗೂ ಬಿಡ್ತಾರಾ? ಹಾ ಸರ್, PUC ಆಗೋವರೆಗೂ ಬಿಡ್ತಾರಾ ಅಥವಾ 10ನೇ ಕ್ಲಾಸ್ಗೆ 8ನೇ ಕ್ಲಾಸಿಗೆ ದೊಡ್ಡವಳಾದ್ರೂ ಅವಾಗ್ಲೇ ಕಳಿಸ್ಬಿಡ್ತಾರ? ಸರ್ ಅವಾಗ ಅಷ್ಟೊಂದು ಓದೋದಕ್ಕಿರೋದು ಯಾವ್ದು ಗೊತ್ತೇ ಇಲ್ಲ ಸರ್ ನಮ್ಗೆ, ಓದೇ ಇಲ್ಲ. ಬರೀ 1ನೇ ಕ್ಲಾಸ್ ಅಷ್ಟೇ ನಾನು ಓದಿದ್ದು. ಓಕೆ. ಓದ್ಸೋದಿಲ್ಲ, ಅಷ್ಟೊಂದು ಹೆಣ್ಮಕ್ಳಿಗೆ ಓದ್ಸೋದೇ ಇಲ್ಲ. ಬಟ್ ಈ ದೊಡ್ಡವಳಾಗೋದು ಅಂದ್ರೆ ಕೆಲವೊಬ್ರು 10ನೇ ಕ್ಲಾಸ್ಗೆ 8ನೇ ಕ್ಲಾಸ್ಗೆ ಹಂಗೆಲ್ಲ ಇರ್ತಾವಲ್ಲವ, ಅಂದ್ರೆ ಅದಾದ ತಕ್ಷಣ ಕಳಿಸ್ತಾರ ಅಥವಾ ಎಜುಕೇಶನ್ ಎಲ್ಲ, ಅಥವಾ ಎಜುಕೇಶನ್ ಅನ್ನೋ ಕಾನ್ಸೆಪ್ಟೇ ಇಲ್ವಾ ಅವಾಗ? ಇಲ್ಲ ಸರ್, ಯಾರಿಗೇ ಆಗ್ಲಿ ಮದ್ವೆ ಫಸ್ಟ್ ಮಾಡ್ಬಿಡ್ತಾರೆ, ಆಮೇಲೆ ದೊಡ್ಡವಳು ಆದ್ಮೇಲೆ ಕಳಿಸ್ತಾರೆ. ಹೆಣ್ಮಕ್ಳು ಓದ್ಸೋದಂತೂ ನನಗ್ ತಿಳಿದ್ಮಟ್ಟಿಗೆ ನಾನ್ ನೋಡೇ ಇಲ್ಲ ಸರ್ ಆ ಕಡೆ. ಅಷ್ಟೊಂದ್ ತಿಳುವಳಿಕೆ ಇರ್ಲಿಲ್ಲ ನನಗೆ ಆ ಟೈಮ್ ನಲ್ಲಿ. ಅವಾಗ ನನ್ ಮಗು ಹುಟ್ಟಿ ಒಂದು 8-9 ತಿಂಗಳಿಗೆ ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ ಸರ್, ಎಲ್ಲ ಬಿಟ್ಟು. ಅಲ್ಲ, ಅದಕ್ಕೂ ಮುಂಚೆ ಏನೋ ಒಂದು ಹೇಳಿದ್ರಿ, ಈ ಮದುವೆ ಯಾರಿಗೆ ಮಾಡ್ಕೊಟ್ಟಿದ್ದು? ನಮ್ಮ ರಿಲೇಶನ್ ಸರ್, ನಮ್ಮ ಅಮ್ಮನ ಅಮ್ಮ ಅಂದ್ರೆ ನಮ್ಮ ಅಜ್ಜಿಯವರು ವಾರ್ಗಿತ್ತಿ ಮಗ. ಜೈಲಿಗೆ ಯಾಕೆ ಹೋಗಿದ್ರು ಆತ? ಹಿಂಗೆ ಯಾರನ್ನೋ ಕೊಲೆ ಮಾಡ್ಬಿಟ್ಟು ಜೈಲಿಗೆ ಹೋಗಿದ್ರು. ಬಟ್ ನಿಮ್ ತಂದೆ ತಾಯಿಗೆ ಮದುವೆ ಮಾಡೋ ಸಮಯದಲ್ಲಿ ಅದು ಗೊತ್ತಿರ್ಲಿಲ್ವಾ? ನಮ್ ಗೊತ್ತಿತ್ತು ಸರ್, ಗೊತ್ತಿತ್ತು. ಆದ್ರೆ ನಮ್ ಚಿಕ್ಕಪ್ಪ ಒಬ್ರಿದ್ರು, ಅವ್ರು ಮಾಡ್ಬಿಡೋಣ, ಮತ್ತೆ ಯಾರು ಹೆಣ್ ಕೊಡ್ತಾರೆ, ನಮ್ ಹುಡ್ಗಾನೆ ಅಲ್ಲ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ರು ನಮ್ಗೆ. ಬಟ್ ಆ ಸಮಯದಲ್ಲಿ ನಿಮ್ಗೆ ಅಂದ್ರೆ ಈ 11 ವರ್ಷಕ್ಕೆ ನಿಮ್ಗೆ ಏನ್ ಗೊತ್ತಿತ್ತು ಅದ್ರ ಬಗ್ಗೆ? ಏನು ಅವಾಗ ಸರ್ ಮದ್ವೆ ನನ್ ಮಾಡ್ತಾರಂದ್ರೆ ನನ್ಗೆ ಏನು ಗೊತ್ತಿಲ್ಲ ಸರ್. ಬೇರೆ ಮದ್ವೆಗೆ ಹೋದಾಗ ನೋಡಿದ್ದೆ, ಚೆನ್ನಾಗಿ ಬಟ್ಟೆ ಹಾಕ್ತಾರೆ, ಅಲಂಕಾರ ಮಾಡ್ತಾರೆ ಚೆನ್ನಾಗಿ, ಅಷ್ಟೇ ಖುಷಿ ನನ್ಗೆ. ನನ್ಗೂ ಹಂಗೆ ಮಾಡ್ಬೋದಲ್ಲ ಅನ್ಕೊಂಡೆ. ಏನ್ ಜೀವನದ ಬಗ್ಗೆ ಏನು ಗೊತ್ತೇ ಇಲ್ಲ ಸರ್ ನನ್ಗೆ ಅವಾಗ. ಅಂದ್ರೆ ಏನ್ 11 ವರ್ಷಕ್ಕೆ ಏನ್ ನಡೀತೋ ಅಲ್ಲಿ ಏನ್ ತಾಳಿ ಕಟ್ಟಿಸ್ತಾರ? ಹಾ ಸರ್, ಮದ್ವೆ ಮಾಮೂಲಿ ಇವಾಗ ಮದ್ವೆ ಮಾಡ್ತಾರಲ್ವಾ ಹಂಗೆ ಮಾಡ್ತಾರೆ. ಬಟ್ ಹೆಣ್ಣನ್ ಕಳಿಸ್ಕೊಡಲ್ಲ ಅನ್ನೋದು ಒಂದು ಬಿಟ್ರೆ ಬೇರೆ ಎಲ್ಲ ಸೇಮ್? ಹಾ, ಎಲ್ಲ ಸೇಮ್ ಸರ್. ಆದ್ರೆ ಅವಾಗ ಕಳಿಸ್ಕೊಡಲ್ಲ, ಆಮೇಲೆ ಕಳಿಸ್ಕೊಡ್ತಾರೆ. ಒಂದ್ ವೇಳೆ ದೊಡ್ಡವ್ರ ಆಗಿದ್ರಂದ್ರೆ ಅವಾಗ ಕಳಿಸ್ಕೊಡ್ತಾರೆ. ಅದು 13 ವರ್ಷ ದೊಡ್ಡವರಾಗಿದ್ರೆ ಅವಾಗ್ಲೇ ಕಳಿಸ್ಕೊಡೋದು? ಅವಾಗೇ ಕಳಿಸ್ಕೊಡ್ತಾರೆ. ಬಟ್ ಅಪ್ಪ ಅಮ್ಮನ್ಗೆ ಅದ್ರ ಬಗ್ಗೆ ಏನ್ ಪಶ್ಚಾತ್ತಾಪ ಇರ್ಲಿಲ್ಲ, ಖುಷಿಯಾಗಿ ಕಳಿಸ್ತಾ ಇದ್ರು? ಆ ಕಡೆ ಜನಗಳಿಗೆ ಈ ಪಶ್ಚಾತ್ತಾಪ ಅನ್ನೋದು ಯಾವ್ದು ಇಲ್ಲ ಸರ್, ಆ ತರನೇ ಎಲ್ಲರೂ ಹಂಗೆ ಅಲ್ವಾ, ಗೊತ್ತೇ ಇಲ್ಲ ಅವ್ರಿಗೆ ಅದು. ಬಟ್ ನಿಮ್ಗೆ ಓದೋ ಆಸಕ್ತಿ ಇತ್ತ ಅವತ್ತಿಗೆ? ಹಾ ಸರ್, ಓದೋ ಆಸೆ ಇತ್ತ ನಾವು ಅಂದೆ? ಓದ್ಬೇಕಂತ ಆಸೆ ಇತ್ತು ಸರ್. ನಮ್ಮ ಅಜ್ಜಿ ಮನೆಗೆ ಬಿಟ್ಟಿದ್ಲು ನಮ್ಮಮ್ಮ. ಅಂದ್ರೆ ಮನೆಯಲ್ಲಿ 2 ಎಮ್ಮೆಗಳು ಹಸುಗಳಿದ್ವು. ಎಮ್ಮೆ ಹಸು ಹೊಡ್ಕೊಂಡು ತೋಟಕ್ಕೆ ಹೋಗು, ತೋಟ ಇತ್ತು, ತೋಟದಲ್ಲಿ ಎಲ್ಲಾ ತರ ತರಕಾರಿ ಹಾಕ್ತಿದ್ರು. ತೋಟಕ್ಕೆ ಹೋಗು, ಓದ್ಬಿಟ್ಟು ಏನ್ ಮಾಡ್ತೀಯಾ, ಏನ್ಕೆ ಸ್ಕೂಲ್ ಓದ್ತೀಯ, ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಅಂದ್ರೆ ನಮ್ಮ ಅಮ್ಮನ ಅಣ್ಣ, ನಮ್ಮ ಮಾವ ಕಳಿಸ್ತಿದ್ರು. ಹೊಲ್ಕ್ ಹೋಗು, ಸುಮ್ನೆ ದನಗಳು ಹೊಡ್ಕೊಂಡು ಹೊಲ್ಕ್ ಹೋಗು ಅಂತ ಹೇಳ್ಬಿಟ್ಟು. ನಾನು ಸ್ಕೂಲ್ಗೆ ಹೋಗ್ತೀನಿ ಅಂದ್ರೆ ಕಳಿಸ್ತಿರ್ಲಿಲ್ಲ. ಏನೋ 1ನೇ ಕ್ಲಾಸ್ ವರ್ಗು ಅಷ್ಟೇ ಸರ್ ನಾನು ಓದಿದೆ. ಆಮೇಲೆ ಅಲ್ಲಿ ಅವಾಗ ಓದ್ಲಿಲ್ಲ, ಆದ್ರೂ ಓದೋ ಆಸೆ ಇವಾಗೂ ಇತ್ತು. ಬೆಂಗಳೂರಿಗೆ ಬಂದ್ಮೇಲೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಗಾರೆ ಕೆಲ್ಸಕ್ಕೆ ಹೋಗಿ ಬಂದು ರಾತ್ರಿ 12 ಗಂಟೆ 1 ಗಂಟೆವರೆಗೂ ನಾನೇ ಓದ್ಕೊಂತಿದ್ದೆ ಸರ್. ನನ್ಗೆ ಸ್ವಲ್ಪ ಓದ್ಬೇಕಂತ ತುಂಬಾ ಆಸೆ ಇತ್ತು, ಓದ್ಕೊಂತಿದ್ದೆ. ನಮ್ಮ ಮನೆ ಆ ಸಮಯದಲ್ಲಿ ಏನು ಅಂದ್ರೆ ನೀವು 1ನೇ ಕ್ಲಾಸ್ ಓದಿರ್ಲಿಲ್ವಾ ಊರಲ್ಲಿದ್ದಾಗ? ಹಾ ಸರ್, 1ನೇ ಕ್ಲಾಸ್ ಓದಿದ್ದೆ ಅಷ್ಟೇ. ಬಟ್ ಇಲ್ಲಿ ಬಂದು ಓದ್ತೀನಿ ಅಂದಿದ್ರಲ್ಲ, ಅವಾಗೇನು 2ನೇ ಕ್ಲಾಸಿಂದ ಓದ್ತಿದ್ರಾ? ಇಲ್ಲ ಸರ್, ಅಂದ್ರೆ ಇಲ್ಲಿ ಬಂದು ಕೆಲ್ಸಕ್ಕೆ ಹೋಗಿ ಬಂದು ನಾನೇ ಒಂದು ಡಿಕ್ಷನರಿ ತಗೊಂಡ್ ಬಂದೆ. ಶಾಲೆಗೆ ಅಂತ ಏನಲ್ಲ, ಬಟ್ ನೀವು ಮನೇಲಿ ನಿಮ್ಮ ಜ್ಞಾನಕ್ಕೆ ಓದ್ತಾ ಇದ್ರಿ? ಸರ್, ನನ್ಗೆ ಓದ್ಬೇಕಂತ ಆಸೆ ಇತ್ತು. ಸುಮ್ನೆ ಯಾವ್ದಾದ್ರು ಒಂದು ಪೇಪರ್ ಬಿದ್ರು ಎತ್ಕೊಂಡು ನಾನು ಓದ್ತಿದ್ದೆ. ನಿಮ್ಗೆ ಅಕ್ಷರ ಎಲ್ಲ ಗೊತ್ತಾಗದ?
ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಸರ್. ಅದು ಕನ್ನಡ ಅಕ್ಷರ ಒತ್ತಕ್ಷರಗಳು ಗೊತ್ತಾಗಲ್ಲ. ಇಂಗ್ಲಿಷ್ ನಾನ್ ಡಿಕ್ಷನರಿ ತಗೊಂಬಂದ್ ಇಂಗ್ಲಿಷೇ ಕಲ್ತ್ಕೊಂಡೆ ಇಲ್ಲಿ. ಫಸ್ಟ್ ABCD ಏನು ಅಂತ ಗೊತ್ತೇ ಇರ್ಲಿಲ್ಲ, ಆ ಪದನೇ ಗೊತ್ತಿರ್ಲಿಲ್ಲ ನಮ್ಗೆ. ನಮ್ಮ ಬಾಡಿಗೆ ಕೊಟ್ಟಿದ್ರು ನೋಡಿ, ನಮ್ ಬಾಡಿಗೆ ಮನೆ ಓನರ್ ಅಮ್ಮ, ಆ ಅಮ್ಮ ABCD ಬರ್ಕೊಟ್ಲು. ಅದ್ರ ಕೆಳಗಡೆ ನಾನು ಕನ್ನಡದಲ್ಲಿ ABCD ಅಂತ ಬರ್ಕೊಂಡು ನೆನ್ಪಿಟ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಡಿಕ್ಷನರಿ ತಗೊಂಡ್ ಬಂದೆ. ಕಲಿಯೋ ಹಠ ಇದ್ರೆ ಯಾರು ಬೇಕಾದ್ರೂ ಕಲಿಬಹುದು, ಅದಕ್ಕೆ ಯಾರೋ ಒಬ್ರು ಉಟ್ಕೊಳ್ತಾರೆ ಕಲ್ಸೋಕೊಬ್ರು. ಈಗ ವಿಚಾರ ಏನಂದ್ರೆ, ಈ ಜೈಲಿಗೆ ಹೋಗಿ ಬಂದಂತ ಈ ವ್ಯಕ್ತಿಯನ್ನ ಮದುವೆ ಆಗಿಟ್ಟಿದ್ದೀರಾ ಅಂದ್ರೆ ಆ ಊರಿಗೆ ಅಥವಾ ಸಮಾಜಕ್ಕೆ ನಿಮ್ ನೆಂಟ್ರಸ್ಟ್ಗೆ ಅದೆಲ್ಲ ಗೊತ್ತಿತ್ತ ಅವತ್ತಿಗೆ? ಗೊತ್ತಿತ್ತು, ನಮ್ಮ ಅಪ್ಪ ಅವ್ರಿಗೆ ಗೊತ್ತಿತ್ತು, ನನಗ್ ಗೊತ್ತಿರ್ಲಿಲ್ಲ ಸರ್. ನನ್ಗೆ ಏನು ಗೊತ್ತಿರ್ಲಿಲ್ಲ ಅವಾಗ. ಸರಿ, ಅದಾದ ಮದುವೆ ಆದ್ಮೇಲೆ ಆ ಜೈಲ್ಗೆ ಹೋಗಿ ಬಂದಿದ್ದಾನೆ ಅನ್ನೋದು ಈ ಸುತ್ತಮುತ್ತಲಿನವರಿಂದ ಏನಾದ್ರು ಎಫೆಕ್ಟ್ ಆಗದ, ಅಥವಾ ಯಾರಾದ್ರೂ ಮಾತಾಡಾರ, ಅಥವಾ ಅದ್ ನಿನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗೋದು? ಅಂದ್ರೆ ಸರ್, ಅವ್ರ ತಂಗಿನ ನಮ್ಮೂರ್ಗೆ ಕೊಟ್ಟಿದ್ದಾರೆ. ನಮ್ಮ ಯಜಮಾನ್ ಅವ್ರ ತಂಗಿನ ಅವ್ರು ತಂಗಿ ಮನೆಯಲ್ಲೇ ಬಂದಿದ್ರು. ಅಂದ್ರೆ ಅವ್ರ ಊರು ಗೀರು ಎಲ್ಲಾ ಬಿಟ್ಟು ಬಂದು ಇಲ್ಲೇ ಇದ್ರು ತಂಗಿ ಮನೆಯಲ್ಲೇ. ಊರೆಲ್ಲ ಯಾಕೆ ಬಿಟ್ಟು ಬಂದಿದ್ರು? ಅಲ್ಲಿಗೆ ಮತ್ತೆ ಹೋಗಂಗಿಲ್ಲ, ಹೋದ್ರೆ ಮತ್ತೆ ಇವ್ರನ್ನ ಯಾರಾದ್ರೂ ಹೊಡಿತಾರೆ ಅಂತ ಭಯಕ್ಕೆ. ಮತ್ತೆ ಇವ್ರದಿಷ್ಟು ಜಮೀನ್ ಇತ್ತು, ಎಲ್ಲ ಅವರೇ ತಗೊಂಡಿದ್ದಾರೆ. ಇವ್ರ ಮನೆ ಎಲ್ಲ ಇದ್ದಿದ್ದೆಲ್ಲ ಅವರೇ. ಯಾರು ಕೊಲೆ ಆದಂತವ್ರು? ಅವ್ರ ಕಡೆಯವರು. ಅದಕ್ಕೆ ಇವ್ರು ಯಾರು ಅವ್ರ ಕಡೆ ಆ ಊರಿಗೆ ಹೋಗ್ಲೇ ಇಲ್ಲ, ನಮ್ಮ ಊರಲ್ಲೇ ಮದುವೆ ಮಾಡ್ಕೊಂಡು ನಮ್ಮ ಮನೆಯಲ್ಲೇ ಇದ್ರು. ತುಂಬಾ ಹೊಡಿತಿದ್ರು ಸರ್ ಇವ್ರು, ಸಿಕ್ಕಾಪಟ್ಟೆ ಕುಡಿಯೋದು ಹೊಡೆಯೋದು. ನನಗೆ ಹೋಗಿ ಬಂದ್ಮೇಲೆ ಏನು ಬದಲಾವಣೆ ಆಗಿದ್ರ? ಇಲ್ಲ ಸರ್, ಏನು ಬದಲಾವಣೆ ಆಗಿಲ್ಲ. ತುಂಬಾ ಜಗಳ ಅಂದ್ರೆ ಜಗಳ. ಎಷ್ಟಂದ್ರೆ ಅವ್ರಿಗೆ ಜೈಲಲ್ಲಿ ಇದ್ರೇನೆ ಇಷ್ಟ, ಜೈಲನೇ ಚೆನ್ನಾಗಿರ್ತದೆ, ಹೊರಗಡೆ ಇರಕ್ ಇಷ್ಟ ಇಲ್ಲ ನನಗೆ. ಮತ್ತೆ ಯಾರನ್ನಾದ್ರೂ ಕೊಲೆ ಮಾಡಿ ಮತ್ತೆ ಜೈಲಿಗೆ ಹೋಗ್ತೀನಿ, ಅದೇ ನನಗೆ ಅರಮನೆ ಇದ್ದಂಗೆ ಅಂತ ಅಂತಿದ್ರು. ಅಂದ್ರೆ ಆ ರಾಕ್ಷಸ ಗುಣ ಸ್ವಲ್ಪನೂ ಬದಲಾಗಿರ್ಲಿಲ್ಲ? ಇಲ್ಲ ಸರ್. ಏನ್ ವಿಚಾರಕ್ಕೆ ಯಾರನ್ನೋ ಒಬ್ಬನ್ನ ಕೊಲೆ ಮಾಡೋ ಮಟ್ಟಿಗೆ ಹೋಗಿದ್? ಯಾವ ವಿಚಾರಕ್ಕೆ? ಏನೋ ಅವ್ರ ಮನೆ ಪ್ರಾಬ್ಲಮ್ ಅಂತೆ ಸರ್, ಏನು ಗೊತ್ತಿಲ್ಲ. ಇವ್ರು 5 ಜನ ಅಣ್ಣ ತಮ್ಮ, ಒಬ್ಳೆ ತಂಗಿ, ಇವ್ರಿಗೆ ಒಬ್ಳೆ ಹೆಣ್ಮಗಳು. ಓಕೆ, ಈ 5 ಜನ ಇನ್ನ ಉಳಿದ 4 ಜನ ಈತನಿಗೆ ಬೆಂಬಲವಾಗಿ ನಿಂತಿದ್ರ? ಅಂದ್ರೆ ಈತನ್ನ ಈ ತಪ್ಪನ್ನ ತಿದ್ದುವ ಪ್ರಯತ್ನ, ಅಥವಾ ನನ್ನ ತಮ್ಮ ಮಾಡಿದ್ದು ಅಥವಾ ನಮ್ಮ ಅಣ್ಣ ಮಾಡಿದ್ದೆ ಸರಿ ಅನ್ನೋ ಬುದ್ಧಿನ ಅವ್ರದುವ? ಹೌದು, ಏನೋ ಅವ್ರ ಮನ್ಸಿನಲ್ಲಿ ಏನಿತ್ತು ಗೊತ್ತಿಲ್ಲ ಸರ್, ನನ್ಗೆ ಅಷ್ಟು ತಿಳುವಳಿಕೆ ಇರ್ಲಿಲ್ಲ. ಆದ್ರೆ ಅವರು ಎಲ್ಲೆಲ್ಲಿ ಮದ್ವೆ ಆಗಿದ್ದಾರೆ ಅಲ್ಲಿ ಹೆಂಡ್ರ ಮನೆಗಳಲ್ಲೇ ಇರ್ತಿದ್ರು. ಓ, ಅಂದ್ರೆ ಈಗ ಒಬ್ಬ ತಪ್ಪಿನಿಂದ ಅವ್ರು ಯಾರು ಆ ಊರ್ಗ್ ಹೋಗಂಗಿಲ್ಲ? ಇಲ್ಲ ಸರ್, ಯಾರು ಹೋಗಿಲ್ಲ, ಎಲ್ಲ ಅವ್ರವ್ರ ಹೆಂಡತಿ ಮನೆಗಳಲ್ಲಿ ಇರ್ತಿದ್ರು. ನಮ್ ತಾತ ಅಂತೀವಿ, ಅಂದ್ರೆ ನಮ್ಮ ಅಜ್ಜಿಯವರು, ಅಂದ್ರೆ ನಮ್ಮ ಯಜಮಾನ ಅವ್ರ ಅಪ್ಪಗೆ ನಾವು ತಾತ ಅಂತಿದ್ವಿ. ಅವ್ರು ಮಾತ್ರ ನಮ್ ಜೊತೆಗಿದ್ರು, ಬೇರೆ ಯಾವ ಮಕ್ಳ ಮನೆಗೂ ಹೋಗ್ತಿರ್ಲಿಲ್ಲ. ಹೋದ್ರುನು ಅವ್ರು ಯಾರು ಸೇರ್ಸ್ಕೊಂತಿರ್ಲಿಲ್ಲ. ಅವ್ರು ನಮ್ ತಾತನ್ ಬುದ್ಧಿ ಒಂದ್ ಸ್ವಲ್ಪ ಆದ್ರೂ ಸರಿ ಇರ್ಲಿಲ್ಲ. ಎಲ್ ಬರೀ ಜಗಳ ಹಚ್ಚೋದು, ಒಂಥರ ಅವ್ರ ಬುದ್ಧಿ ಸರಿ ಇರ್ಲಿಲ್ಲ. ನಮ್ ಮನೆಗ್ ಬಂದ್ರೆ ಒಂದ್ ಸ್ವಲ್ಪ ನನಗ್ ಅವಾಗ ಅಷ್ಟೊಂದ್ ಅಡ್ಗೆ ಮಾಡಕ್ ಬರ್ತಿರ್ಲಿಲ್ಲ ಸರ್. ಅವಾಗ ಒಂದು ಟೀ ಮಾಡಿದ್ರೆ ಒಂದ್ ಸ್ವಲ್ಪ ಟೀ ಪುಡಿ ಜಾಸ್ತಿ ಆದ್ರೆ ಸ್ವಲ್ಪ ಕಡಿಮೆ ಆದ್ರೂ ಹಿಂಗ್ ಮಾಡಿಕವಳೆ ನಿನ್ ಹೆಂಡತಿ, ಟೀ ಹೊಡಿಯೋ ನಿನ್ ಹೆಂಡತಿ ಹೊಡಿದೇ ಇರೋ ಒಂದ್ ಗಂಡ್ಸೆ ಅಲ್ಲ, ಹೊಡಿಯೋ ಅಂತ ನಮ್ ತಾತ ಹೇಳಿ ಹೊಡಿಸ್ತಿದ್ರು. ನಿಮ್ಮ ಗಂಡನ ಅಪ್ಪ? ಹಾ ಸರ್, ನಮ್ ಗಂಡನ ಅಪ್ಪ ಹಂಗಂತಿದ್ರು. ಅಂದ್ರೆ ಮಾವನನ್ನು ನೀನ್ ತಾತ ಅಂತಿದ್ರಿ? ತಾತ ಅಂತೀವಿ ಸರ್. ಅಂದ್ರೆ ನಮ್ ರಿಲೇಷನ್, ನಮ್ಮ ಅಜ್ಜಿಯವರು ಇದ್ರಲ್ವಾ, ಅದಕ್ಕೆ ಅವ್ರಿಗೆ ತಾತ ಅಂತೀವಿ. ಸರಿ. ಅಡ್ಗೆ ಮಾಡಿದ್ರು ಕಿರುಕುಳ ಸ್ವಲ್ಪ ಜಾಸ್ತಿನೇ ಇತ್ತು? ಜಾಸ್ತಿ ಸರ್, ಸಿಕ್ಕಾಪಟ್ಟೆ ಹೊಡಿತಿದ್ರು. ಒಂದು ಸ್ವಲ್ಪ ಮನುಷ್ಯತ್ವನೇ ಇಲ್ಲ ಅವ್ರ ಹತ್ರ, ಒಂದ್ ಚೂರು ಕರುಣೆನೇ ಇಲ್ಲ. ದುಡಿಬೇಕು, ಊಟ ಮಾಡಿದ್ರೆ ನಾನ್ ತಿಂದಷ್ಟು ಊಟ ತಿಂತೀಯ, ನಾನ್ ಮಾಡ್ದಷ್ಟು ಕೆಲ್ಸ ಮಾಡಲ್ವಾ ಅಂತ ಕೆಲ್ಸ ಮಾಡ್ಸವ್ರು ಸರ್. ಈ ಪೈಪ್ ಲೈನ್ ಅಗಿತಿದ್ರು, ಇದನ್ನೆಲ್ಲ ಅಗಿತಾರ ನೋಡಿ ಸರ್, ಪೈಪ್ ಲೈನ್ ಬಂದಿದ್ದವಾಗ. ಎಷ್ಟು 30 ಮೀಟರ್ ಲೈನ್, ಅವ್ರಿಗೆ ಮೀಟರ್ ಅಳತೆ ಮಾಡಿ ಹಾಕ್ತಿದ್ರು, ನನ್ಗೂ ಅಳತೆ ಮಾಡಿ ಹಾಕ್ತಿದ್ರು. ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಕೆಲಸ ನಾನ್ ಮಾಡ್ಬೇಕು. ಅವಾಗ ಎಲ್ಲರೂ ಅನ್ನೋರು ಸರ್, ಅವ್ಳ ಗಂಡಸ್ ದುಡ್ದಂಗ್ ದುಡಿತಾಳೆ, ಆದ್ರೂ ಪಾಪ ಅಷ್ಟು ಹೊಡಿತಾನೆ, ಇಡೀ ನಮ್ 3 ಜನನೇ ಅಂತಿದ್ರು ಸರ್. ಆ ಪಾಪ ಇಷ್ಟೊಂದು ಹೊಡಿತಾನೆ, ಎಷ್ಟ್ ಕೆಲಸ ಮಾಡಿದ್ರು ಹೊಡಿತಾನೆ. ಒಂಚೂರು ಅಡ್ಗೆ ಮಾಡಿದ್ರೆ ಉಪ್ಪು ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ಹೊಡೆಯೋದು. ಒಟ್ನಲ್ಲಿ ಹೊಡೆಯೋದಕ್ಕೆ ನೆಪ ಬೇಕು, ದಿನಾ ಕುಡಿತಿದ್ರು ಸರ್. ಅವ್ರಿಗೆ ಒಂದ್ ದಿವ್ಸನೂ ಅವ್ರಿಗೆ ನಾ ಹೆಂಡತಿ ಅವಳೆ ಪಾಪ ಅಂತ ಒಂದ್ ದಿವ್ಸನೂ ಅನ್ಸಿಲ್ಲ ಅವ್ರಿಗೆ.
ಅಷ್ಟು ಹೊಡಿತಿದ್ರು ಸರ್. ನಾನ್ ಬಿಟ್ಟು ಎಲ್ಲ ಇಷ್ಟು ಏಟು ತಾಳಾರ್ದೇನೆ ನಮ್ ಮನೇಲಿ ಇದ್ದು ನಮ್ಮ ಅಪ್ಪ ಅವ್ರಿಗೆಲ್ಲ ಹೊಡಿಯೋದು, ನಮ್ ತಮ್ಮರಿಗೆಲ್ಲ ಹೊಡಿತಿದ್ದ ಕುಡ್ದ್ಬಿಟ್ಟು. ಅದು ಬೇರೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ಏನ್ ಮಾಡ್ತಿದ್ರು, ಸ್ವಲ್ಪ ಅವ್ರ ಸಪೋರ್ಟೇ ಮಾಡ್ತಿದ್ರು, ನಮ್ಮ ಯಜಮಾನ್ ಕಡೆ ಸಪೋರ್ಟೇ ಮಾಡ್ತಿದ್ರು. ತಪ್ಪ ಅವ್ರದೇ ಇದ್ರುನು ನಮ್ಮ ಅಪ್ಪನ ಜೊತೆ ಜಗಳ ಮಾಡಿ ನಮ್ಮ ಅಪ್ಪಗೆ ಏನಾದ್ರು ಹೊಡೆದ್ರೆ ಮತ್ತೆ ಬಂದ್ಬಿಟ್ಟು ಇವ್ರು ನಮ್ಗೆ ಜಗಳ ಮಾಡೋರು ನಮ್ಮ ಅಪ್ಪನ ಮೇಲೆನೆ. ಹಿಂಗಾಗಿ ಮನೆಯಲ್ಲಿ ದೊಡ್ಡ ದಿನ ರಾಮಾಯಣ ಆಗ್ತಿತ್ತು. ಅದೆಲ್ಲ ಬೇಡ, ನಾನು ಸಾಯ್ಬೇಕಂತ ಏನೋ ಮಾಡ್ದೆ ಸರ್, ಆದ್ರೆ ಆಗಿಲ್ಲ. ಎಲ್ಲಾರು ಅಂತಿದ್ರು ಊರನವ್ರು, ಎಲ್ಲಾದ್ರೂ ಹೋಗ್ಬಿಡಮ್ಮ, ಯಾರ ಮನೆಗಾದ್ರೂ ಕಸ ಮುಸ್ರಿ ಮಾಡಿ ಆದ್ರೂ ಬದುಕೋ ಹೋಗು, ಎಲ್ಲಾನು ಇಲ್ಲಿ ಇರ್ಬೇಡ, ಸುಮ್ನೆ ಎಷ್ಟು ಈ ದಿನ ಹೊಡೆದ್ ಸಾಯಿಸ್ಬಿಡ್ತಾರ ನಿನ್ನ ಅಂತ ಅಂತಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವತ್ತು ಊರ್ ಬಿಟ್ಟು ಬಂದೆ ಸರ್. ಮಗು ಒಂದು 9 ತಿಂಗಳು ಮಗು ಇದ್ಲು, ಆ ಮಗುನ್ ಎತ್ಕೊಂಡ್ ಬಂದೆ. 9 ತಿಂಗಳು ಮಗು ಎತ್ಕೊಂಡು ಮನೆಯಿಂದ ಬಂದ? ಆ ಮನೆಯಿಂದ ನಾನು ಯಾವ್ದೋ ಒಂದ್ ಬಸ್ಸಿಗೆ ಕೂತ್ಕೊಂಡೆ ಸರ್. ಆ ಬಸ್ ಎಲ್ಲಿ ಹೋಗುತ್ತೆ ಲಾಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಯಾರಿಗೂ ಹೇಳ್ದಿರನೆ, ಅಂದ್ರೆ ದೇವಸ್ಥಾನಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅವತ್ತು ಅಮಾವಾಸ್ಯೆ ಇತ್ತು ಸರ್. ಅವತ್ತು ಬಂದ್ಬಿಟ್ಟೆ. ಅವಾಗ ಬಂದು ಅವತ್ತಿಂದ ಬೇರೆ ಎಲ್ಲೋ ಇಲ್ಲಿ ಒಂದ್ ಅಪಾರ್ಟ್ಮೆಂಟ್ ಇತ್ತು, ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಒಂದಷ್ಟು ಜನ ಅಕ್ಕಪಕ್ಕದಾಗ ಪಾಪ ಒಬ್ಳೆ ಇದ್ದಾಳೆ, ಒಂದ್ ಮಗು ತಗೊಂಡು ಅಂತ ಹೇಳ್ಬಿಟ್ಟು ಬಂದವಳೆ ಅಂತ ಹೇಳ್ಬಿಟ್ಟು ಅವ್ರು ನನ್ಗೆ ಈ ಮಗುನ್ ತಗೊಂಡು ಏನ್ ಕೆಲಸ ಮಾಡ್ತೀವಿ, ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಿಂಗ ಒಂದ್ ಜಾಗದಾಗ ಕಳಿಸ್ತೀವಿ ಹೋಗು ಅಂದ್ರು ಸರ್. ಸರಿ ಆಯ್ತು ಹೋಗ್ತೀನಿ, ಅಲ್ಲಿ ಟೈಲರಿಂಗ್ ಎಲ್ಲ ಕಲಿಸ್ಕೊಡ್ತಾರೆ ನಿನ್ಗೆ, ನಿನ್ ಮಗಳಿಗೂ ಓದಿಸ್ತಾರೆ, ಚೆನ್ನಾಗಿರ್ತದೆ ಹೋಗಮ್ಮ ಅಂದ್ರು. ಸರಿ ಅಂತ ಹೇಳಿದೆ. ಅವ್ರು ಕರ್ಕೊಂಡೋದ್ರು ಸರ್, ಕೆಂಗೇರಿ ಅನಾಥಾಶ್ರಮ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ಕೆಂಗೇರಿ ಅನಾಥಾಶ್ರಮದಲ್ಲಿ ಹೋದ್ರೆ ಕರ್ಕೊಂಡ್ರು. ಆಮೇಲೆ ಅವ್ರು ಸರಿಯಾಗಿ ಊಟ ಸ್ವಲ್ಪ ಊಟ ಹಾಕೋರು. ನನ್ ಮಗು ಹಾಲು ಕುಡಿತಿತ್ತು ಅವಾಗ. ಇಷ್ಟೇ ಊಟ ಹಾಕೋರು, ಹೊಟ್ಟೆ ತುಂಬ್ತಿರ್ಲಿಲ್ಲ. ತುಂಬಾ ನನ್ಗೆ ಕೈ ಕಾಲಲ್ಲಿ ಶಕ್ತಿ ಕಡಿಮೆ ಆಗ್ತಾ ಬಂತು. 3 ತಿಂಗಳ ಇದ್ದೆ. ಊಟ ಇನ್ನೊಂದ್ ಸ್ವಲ್ಪ ಹಾಕ್ರಿ ಅಂದ್ರೆ, ಏನಮ್ಮ ಹಾಕದಷ್ಟು ತಿನ್ಬೇಕು, ಇದೇ ನಿಮ್ ಅತ್ತೆ ಮನೆಯಿಂದ ತಂದ್ಕೊಟ್ಟಿದ್ಯಾ ಕೇಳಕ್ಕೆ ಅಂತೇಳಿ ಅನ್ನೋರು. ಮತ್ತೆ ನಾನು ಇಲ್ಲ, ನಾನು ಇಲ್ಲಿರಲ್ಲ, ನಾನು ಎಲ್ಲಾನ ಕೆಲಸ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ, ನಾನು ಕಳಿಸ್ಕೊಡ್ರಿ, ನಾನು ಇಲ್ಲಿರಲ್ಲ ಅಂದೆ. ಅವಾಗ ಅವ್ರು ಅಂದ್ರು, ಇಲ್ಲಮ್ಮ ನಿಮ್ಗೆ ಯಾಕೆ ಕರ್ಕೊಂಡ್ ಬಂದ್ಬಿಡ್ತಾರೆ, ಅವರು ಬಂದ್ರೇನೆ ಕಳಿಸ್ತೀವಿ, ಇಲ್ಲ ಅಂದ್ರೆ ನೀನ್ ಒಬ್ಬಳೆ ಹಿಂಗ್ ಕಳ್ಸಲ್ಲ ಅಂದ್ರೆ. ಅವ್ರಿಗೆ ಹೇಳ್ರಿ ಅಂತ ಹೇಳ್ದೆ. ಅವರು ಆಯ್ತು ಅನ್ಕೊಂಡೆ. ಮತ್ತೆ ಒಂದ್ 2 ತಿಂಗಳು ಮಾಡಿದ್ರು ಸರ್ ಹಂಗೆ. ಅದಾದ್ಮೇಲೆ ಸರಿ ಒಂದ್ ದಿವ್ಸ ತುಂಬಾ ಹೋಗಿ ಹತ್ಕೊಂಡ್ ನಿಂತ್ಕೊಂಡೆ. ನನ್ಗೆ ಹೊಟ್ಟೆ ತುಂಬ್ತಾ ಇಲ್ಲ, ಊಟ ಇಷ್ಟ ಹಾಕ್ತಾರೆ, ನಾನು ಇಲ್ಲಿರಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ದೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಕರ್ಸ್ಕೊಂಡು, ಯಾಕಮ್ಮ ಇಲ್ಲಿ ಇರಕ್ ಆಗಲ್ವಾ? ಅವ್ರು ಬಂದು ಕೇಳಿದ್ರು ನನ್ಗೆ. ಇಲ್ಲ ಸರ್, ನನ್ ಹಿಂಗ ಆಗ್ತಾ ಇದೆ, ಊಟ ಸರಿಯಾಗಿ ಹಾಕಲ್ಲ, ಇಷ್ಟು ಊಟ ಹಾಕ್ತಾರೆ, ಮಧ್ಯಾಹ್ನ ಇಷ್ಟು, ಬೆಳಗ್ಗೆ ಇಷ್ಟು, ಸಾಯಂಕಾಲ ಇಷ್ಟು. ನನ್ಗೆ ಇಷ್ಟು ಊಟ ತಿಂದ್ರೆ ಹೊಟ್ಟೆ ತುಂಬ್ತಾ ಇಲ್ಲ, ಬರೀ ಒಂದೇ 1 ಸ್ಪೂನ್ ಊಟ ಹಾಕಿದ್ರೆ ನನ್ಗೆ ಹೊಟ್ಟೆ ತುಂಬ್ಕೊಂಡು ಹೆಂಗೆ ಉಪವಾಸ ಇರಕ್ ಆಗದ ಅಂತ ಹೇಳ್ಬಿಟ್ಟು ಹೇಳಿದ್ಕ, ಸರಿ ಬಾ ಅಮ್ಮ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಬಂದು ಮತ್ತೆ ಅಲ್ಲೇ ಅಪಾರ್ಟ್ಮೆಂಟ್ ಹತ್ರ ಬಿಟ್ಟು ಸರ್. ಅಲ್ಲಿ ಫ್ರೀಯಾಗೆ ಸೆಡ್ಡಿದ್ವು. ಮತ್ತೆ ಒಂದಿಷ್ಟು ಜನ ಇದ್ರು ಅಲ್ಲಿ, ತಮಿಳವರು, ಬೇರೆಯವರೆಲ್ಲ ಇದ್ರು. ಅವ್ರೆಲ್ಲ ಹೇಳಿದ್ರು, ಅಮ್ಮ ಒಂದ್ ಜಾಗದಾಗ ಕರ್ಕೊಂಡ್ ಹೋಗ್ತೀವಿ, ಅಲ್ಲಿ ನವರತ್ನ ಅಗ್ರಹಾರ ಅಂತಿದೆ ಸರ್ ಇಲ್ಲಿ ದೇವನಹಳ್ಳಿ ಹತ್ರ, ಅಲ್ಲಿ ಕರ್ಕೊಂಡ್ ಹೋಗ್ತೀವಿ, ಅಲ್ಲಿ ಬಾಮ್ಮ, ಅಲ್ಲಿ ವಾರ ಪೇಮೆಂಟ್ ಕೊಡ್ತಾರೆ. ಇಲ್ಲಿ ಪೇಮೆಂಟ್ ಸರಿಯಾಗಿ ಕೊಡ್ತಿರ್ಲಿಲ್ಲ ಸರ್. ಅಂದ್ರೆ ಏನ್ ಮಾಡ್ತಾ ಇದ್ರಿ? ಆ ಕೆಲಸ ಏನ್ ಮಾಡ್ತಾ ಇದ್ರಿ? ಗಾರೆ ಕೆಲಸ ಸರ್, ಗಾರೆ ಕೆಲಸ ಮಾಡ್ತಿದ್ದೆ ಫಸ್ಟ್. ಮಲಗಿಸಿ ನೀವು ಗಾರೆ ಕೆಲಸ ಮಾಡ್ತಿದ್ರ? ಹಾ ಸರ್, ಅಲ್ಲಿ ಮಗುನ ಅಲ್ಲೇ ಅಂದ್ರೆ ನಮ್ ತರಾನೇ ಬೇರೆ ಮಕ್ಕಳೆಲ್ಲ ಬಿಟ್ಟಿರ್ತಾರಲ್ವಾ, ಆ ಮಕ್ಕಳ ಜೊತೆಗೆ ಈ ಮಗುನು ಬಿಟ್ಬಿಟ್ಟು ಕೆಲ್ಸ ಮಾಡ್ತಿದ್ದೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಕರ್ಕೊಂಬಂದ್ರು, ವಾರ ಪೇಮೆಂಟ್ ಕೊಡೋರು. ಇಲ್ಲಿನೂ ಫ್ರೀಯಾಗೆ ಸೆಡ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದು. ಆಮೇಲೆ ಇಲ್ಲಿ ನಾನು ಬೇರೆ ಬಾಡಿಗೆ ಮನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲ್ಸಕ್ಕೆ ಬಂದವ್ರಿಗೆ ಯಾರಿಗೋ ಕೇಳಿದೆ ಸರ್, ಈ ಹೊಸಹಳ್ಳಿ ಅವ್ರು ಬಂದಿದ್ರು, ನಾನ್ ಬಾಡಿಗೆ ಮನೆ ಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ಅವಾಗ ಈ ಹಳ್ಳಿ ಊರು ಸರ್, ಇದು ತುಂಬಾ ಸಿಟಿ ಅಲ್ಲ, ತುಂಬಾ ಹಳ್ಳಿ ಊರು. ಬರೀ 130 ರೂಪಾಯಿಗೆ ಒಂದು ಚಿಕ್ಕದ ಮನೆ ಇತ್ತು. ಮನೆ ಬಾಡಿಗೆ ಕೊಟ್ರು. ಅದು ಇಲ್ಲಿ ಇದೇ ಊರಾಗೆ ಇಲ್ಲೇ ಕೆಲಸ ಹತ್ರದಾಗ ಇದ್ಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡು ಮತ್ತೆ ಈ ಊರವ್ರ ಮೆಂಬರ್ ಅವರು ಇದಾರೆ ಸರ್, ಅವ್ರಿಗೆಲ್ಲ ಹೇಳ್ದೆ, ನನ್ಗೂನು ವೋಟರ್ ಐಡಿ ಮಾಡ್ರಿ ಅಂದ್ರೆ. ನಾವು ಫಸ್ಟ್ ವೋಟರ್ ಐಡಿ ನಮ್ಮ ಊರಿಂದ ಏನು ಮಾಡ್ಸೇ ಇರ್ಲಿಲ್ಲ ಸರ್. ಇನ್ನು ಇಲ್ಲಿ ಮಾಡಿ ವೋಟರ್ ಐಡಿ ಮಾಡಿದ್ರು, ರೇಷನ್ ಕಾರ್ಡ್ ಮಾಡಿದ್ರು, ಎಲ್ಲಾ ಮಾಡಿದ್ರು.
ಇಲ್ಲೇ ಹೀಗೆ ಮತ್ತೆ ಕೆಲ್ಸ ಸ್ವಲ್ಪ ದಿನ ಗಾರೆ ಕೆಲಸ ಮಾಡಿದೆ, ಸ್ವಲ್ಪ ಹಂಗೆ ಮಾಡ್ಕೊಂಡೆ, ಓದ್ಕೊಂಡೆ, ಆಮೇಲೆ ಗಾರ್ಮೆಂಟ್ಸ್ ಸೇರ್ಕೊಂಡೆ ಸರ್. ಅಂದ್ರೆ ನೀವು ಮನೆ ಬಿಟ್ಟು ಬಂದ್ಮೇಲೆ ಅವರು ಹುಡುಕೋ ಪ್ರಯತ್ನ ಏನು ಮಾಡಿಲ್ವಾ? ಹುಡುಕಿದಾರಂತೆ, ನಮ್ ರಿಲೇಷನ್ ಎಲ್ಲೆಲ್ಲಿದಾರೆ ಅಲ್ಲಿ ಹುಡುಕಿದಾರಂತೆ. ಮತ್ತೆ 2 ವರ್ಷ ಸರ್, ನಾನು 2 ವರ್ಷ ಬಿಟ್ಟು ಒಂದ್ಸಾರಿ ಊರ್ಗ್ ಹೋದೆ. ಊರ್ಗ್ ಹೋದ್ರೆ ಅಲ್ಲಿ ಅವರು ನಮ್ ಯಜಮಾನ್ರು ಅಲ್ಲೇ ಇದ್ರು. ಅಂದ್ರೆ ನಮ್ ತವ್ರ ಮನೆಗೆ ಹೋಗ್ಬೇಕಲ್ವಾ ನಾನು, ಅವರು ನಮ್ ತವ್ರ ಮನೆ ಅದೇ ಊರಾಗೆ ಇದ್ರು. ಅದಾದ್ಮೇಲೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು, ಎಲ್ಲಾರ್ಗು ಪಬ್ಲಿಕ್ ಆಯ್ತು. ಆಯ್ತು ನಾಳೆ ಬೆಳಗ್ಗೆ ನ್ಯಾಯ ಪಂಚಾಯತಿ ಮಾಡಿ ಮತ್ತೆ ಒಂದ್ ಮಾಡೋಣ ಅಂತ ಎಲ್ಲಾರು ಮಾತಾಡ್ಕೊಂಡ್ರು ಸರ್. ನಾನ್ ಏನ್ ಮಾಡ್ದೆ, ಇನ್ನೆಲ್ಲಿ ಮತ್ತೆ ಇವ್ರ ಜೊತೆಗೆ ಕಳಿಸ್ತಾರ, ಮತ್ತೆ ಅವನು ಹೊಡೆದು ಸಾಯಿಸ್ತಾನೆ ಅಂತ ಹೇಳ್ಬಿಟ್ಟು ನನ್ ಅಷ್ಟು ದೂರ ಬರ್ತಿದ್ದಿಲ್ಲ. ಇಲ್ಲಿ ನನ್ಗ ಕೈಕಾಲ್ ನಡುತ್ತಿತ್ತು ಸರ್. ಅವ್ರು ನಮ್ಮ ಯಜಮಾನ ಬಂದ್ರೆ ಅಷ್ಟು ಭಯ ಇತ್ತು. ಅವ್ರು ಬರೀ ಯಾವದಕ್ಕೂ ಹೊಡೆಯೋದು, ತಲೆ ಬಾಸ್ಕೊಂಡ್ರು ಹೊಡೆಯೋದು, ಕುಂಕುಮ ಇಕ್ಕೋಬೇಕು, ಅದು ಸ್ಟಿಕ್ಕರ್ ಬರ್ತವಲ್ಲ ಸರ್, ಸ್ಟಿಕ್ಕರ್ ಇಕ್ಕಂಗಿಲ್ಲ. 3 ದಿವ್ಸಕ್ಕೊಂದ್ಸಾರಿ ತಲೆ ಬಾಚ್ಕೋ, ದಿನ ಯಾಕೆ ತಲೆ ಬಾಚ್ಕೋತೀಯ? ಒಂದ್ ತಲೆ ಹೂವು ಮುಡ್ಕೊಂಡ್ರು, ಒಂದಿನ ಹೂವು ಮುಡ್ಕೊಂಡಿದ್ದೆ ಸರ್. ಹೂವು ಮುಡ್ಕೊಂಡು ನಮ್ ಚಿಕ್ಕಮ್ಮರ ಮನೇಲಿದ್ದ ನಮ್ಮ ಯಜಮಾನ. ಅಲ್ಲಿಗೆ ಹೋಗೋಣ ಅವ್ರ ಹತ್ರ ಅಂತೇಳಿ ತಲೆ ಬಾಚ್ಕೊಂಡ್ ಹೂವು ಮುಡ್ಕೊಂಡ್ ಹೋದ್ರೆ, ಹೂವು ಮುಡ್ಕೊಂಡ್ ಬಂದಿದ್ಯಾ, ಯಾರ್ ನೋಡ್ಬೇಕು ನಿನ್ಗೆ ಅಂತ ರೋಡಲ್ಲಿ ಎಳ್ದಾಡಿ ಕೂದಲೆಲ್ಲ ಕಿತ್ತಾಕಿ, ಹೂವೆಲ್ಲ ಕಿತ್ತಾಕಿ ಚೆನ್ನಾಗ್ ಹೊಡ್ಬಿಟ್ರು ಸರ್. ಎಷ್ಟು ಹೊಡೆದು ಎಲ್ಲರೂ ಬಂದ್ ಬಿಡ್ಸಿದ್ರು ಬಿಡ್ಲಿಲ್ಲ, ಏನ್ ಈ ತರ ಬಂದಿದೆ ಹೂವ ಮುಡ್ಕೊಂಡು ಅಂತ. ನನ್ಗೆ ಅವತ್ತಿಂದ ಇವತ್ವರೆಗೂ ಸರ್, ನಾನ್ 1 ರೂಪಾಯಿ ಕೊಟ್ಟು ಹೂವ ತಗೊಳಲ್ಲ, ಹೂವ ಕೊಂಡ್ಕೊಂಡು ನಾನ್ ತಲೆ ಮುಡ್ಕೊಳಲ್ಲ. ನನ್ ಹೂವ ಮುಡ್ಕೊಳ್ಳೋ ಆಸೆನೆ ಅವತ್ತಿಂದ ಹೊರಟೋಯ್ತು. ಮತ್ತೆ ಅಂದ್ರೆ ಮತ್ತೆ ನ್ಯಾಯ ಪಂಚಾಯತಿ ಮಾಡುದ್ರ? ಅದೇ ಮಾಡ್ತೀನಿ ಅಂದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲಾರು ಸರಿ ಅಂತ ಒಪ್ಕೊಂಡ್ರು ಸರ್. ನಾನ್ ರಾತ್ರಿ ಮಲ್ಕೊಂಡಿದ್ದೆ, ಅಂದ್ರೆ ನಾನು ಕೆಳಗಡೆ ಮಲ್ಕೊಂಡಿದ್ದೆ, ನಮ್ಮ ಚಿಕ್ಕಮ್ಮ ಅವರೆಲ್ಲ ಮೇಲೆ ಮಲಗಿದ್ರು ಆ ಕಡೆ ಮೇಲಿನ ಫ್ಲೋರ್ ಅಲ್ಲಿ. ನಾನ್ ರಾತ್ರಿ ಈ ನನ್ ಉತ್ತರ ಅವ್ರಿಗೆ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ನಾನ್ ತಾಳಿ ಸರನ ಅಲ್ಲಿ ಬಿಚ್ಚಿಟ್ಬಿಟ್ಟು ರಾತ್ರಿ 2 ಗಂಟೆಗೆ ಎದ್ದು ಬಂದ್ಬಿಟ್ಟೆ ಸರ್, ನಾನ್ ಮಗುನ್ ಎತ್ಕೊಂಡು. ಅಂದ್ರೆ ನಿಮ್ಮ ಅವ್ರು ಕಟ್ಟಿದ ತಾಳಿ ಅದ್ರ ಸಂಬಂಧಪಟ್ಟಂಗೆ ಏನಿದೆ ಅದನ್ನ ಬಿಚ್ಚಿಟ್ಬಿಟ್ಟು ನೀವು ಮಗುನ ಎತ್ಕೊಂಡು 2 ಗಂಟೆ ರಾತ್ರಿಗೆ ಬಂದ್ರಿ? 2 ಗಂಟೆ ರಾತ್ರಿಗೆ ಮಗುನ್ ಎತ್ಕೊಂಡು ನಡ್ಕೊಂಡ್ ಬಂದ್ಬಿಟ್ಟೆ. ಒಂದು 2 ಕಿಲೋಮೀಟರ್ ಆಗ್ತದೆ ಬಸ್ ಸ್ಟಾಪ್ಗೆ, ನಮ್ಮೂರಿಗೆ. ನಡ್ಕೊಂಡ್ ಬಂದು ಆಮೇಲೆ ಇನ್ನು ಕತ್ಲಿತ್ತು ಸರ್. ಒಂದ್ ಯಾವ್ದೋ ಟ್ಯಾಕ್ಟ್ರಿ ಬರ್ತಾ ಇತ್ತು, ಅವ್ರಿಗೆ ಕೈ ಅಡ್ಡ ಇಕ್ರೆ ನನ್ನ ಅಲ್ಲಿವರೆಗೂ ಕರ್ಕೊಂಡ್ ಹೋಗ್ರಿ ಅಂತ. ಸರಿ ಅಮ್ಮ, ಯಾಕಮ್ಮ ಒಬ್ಳೆ ಬಂದಿದ್ಯಾ, ಕೂಸಿನ ಮಗುನ್ ಎತ್ಕೊಂಡ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅವರು ಗಾಡಿಗೆ ಟ್ಯಾಕ್ಟ್ರಿ ಒಳಗಡೆ ಎಕ್ಕಿಸ್ಕೊಂಡ್ರು. ಅದ್ರಲ್ಲಿ ಯಾವ್ದೋ ಒಂದು ಅದೇನೋ ಅಕ್ಕಿ ರಾಶಿ ಇದೆ, ನೆಲ್ಲು ರಾಶಿ ಮಾಡ್ಬಿಟ್ಟು ಅವ್ರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರು ಸರ್ ಟ್ಯಾಕ್ಟ್ರಿ ಒಳಗಡೆ ಇಟ್ಕೊಂಡು. ಅವರು ನನ್ನ ಕರ್ಕೊಂಡ್ಬಂದು ಬಸ್ ಸ್ಟಾಪ್ ಹತ್ರ ಬಿಟ್ಟು ಅಲ್ಲಿಂದ ಮತ್ತೆ ಬೆಂಗಳೂರು ಬಸ್ ಹತ್ಬಿಟ್ಟು ಮತ್ತೆ ಇದೇ ಊರಿಗೆ ಇಲ್ಲಿಗೆ ಬಂದೆ ಸರ್. ಇಲ್ಲಿ ಬಂದ್ಬಿಟ್ಟು ಅವಾಗ ಫೋನ್ ನಂಬರ್ ಯಾವ್ದೋ ಇಸ್ಕೊಂಡ್ ಬಂದಿದ್ದೆ. ನಮ್ ಚಿಕ್ಕಪ್ಪರ್ದು ಒಂದು ಅಂಗಡಿ ಇದೆ, ಅವ್ರ ಅಂಗಡಿದು ಒಂದು ಟೆಲಿಫೋನ್ ನಂಬರ್ ಇತ್ತು ಸರ್ ಅವಾಗ, STDದು. ಅದು ತಗೊಂಬಂದೆ. ನಾನೇ ಫೋನ್ ಮಾಡಿ ಹೇಳಿದೆ, ಅವ್ರೆಲ್ಲ ಪಬ್ಲಿಕ್ ಆಗಿದೆ, ಬೆಳಗ್ಗೆ ತಾಳಿ ಬಿಚ್ಚಿಟ್ಬಿಟ್ಟು ಹೋದವಳೆ, ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಬೇರೆ ಅವ್ರಿಗೆ ಮದುವೆ ಮಾಡೋ ಪ್ರಯತ್ನ ಮಾಡ್ಯವ್ರೆ. ಬೇರೆ ಮದ್ವೆನೂ ಮಾಡ್ಕೊಂಡಿದಾರೆ ಅವ್ರು ಇವಾಗ್ಲೇ. ಅವ್ರಿಗೂ 1 ಗಂಡು 1 ಹೆಣ್ಣು 2 ಮಕ್ಕಳಾಗಿವೆ. ಮತ್ತೆ ನಾನು 5 ವರ್ಷ ಬಿಟ್ಟು ಮತ್ತೆ ಊರಿಗೆ ಹೋದೆ. ನಾನ್ ಸುಮ್ನೆ ದೊಡ್ಡದಾಗಿ ಹೇಳ್ತಾ ಇದೀನಿ ಸರ್, ಒಂದ್ ಕಡೆಯಿಂದ ಹೇಳಿಲ್ಲ. ಆದ್ರೂ ಅವ್ರ ಬಗ್ಗೆ ನಾನು ಇವತ್ತಿಗೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತದೆ ಸರ್. ನನ್ಗೆ ತುಂಬಾ ಕೋಪ ಬರುತ್ತೆ. ಎಲ್ಲ ಬೇರೆಯವ್ರ ಗಂಡಸರು ಗಂಡ ಹೆಂಡತಿ ನೋಡಿ ನಾನ್ ಅನ್ಕೊಂತೀನಿ, ನನ್ ಗಂಡ ಯಾಕೆ ಹಿಂಗಿರ್ಲಿಲ್ಲ, ನನ್ಗೆ ಯಾಕೆ ಇಷ್ಟೊಂದು ಇದ್ ಮಾಡಿದ್ರು, ಇವ್ರನ್ನ ಕಟ್ಕೊಂಡ್ ನನ್ ಜೀವನ ಎಲ್ಲ ಹಿಂಗಾಯ್ತು ಅಂತ ಅನ್ಕೊಂತೀನಿ. ಒಂದೊಂದ್ ಟೈಮಾಗ ಅನ್ಕೊಂತೀನಿ ಸರ್, ನಮ್ ಹಣೆ ಬರಕ್ಕೆ ಯಾರು ಹೊಣೆ ಅಲ್ಲ, ನಾವ್ ಯಾರನ್ನೂ ದೂರಬಾರ್ದು, ನಮ್ಮ ಹಣೆ ಬರದಾಗ ಇಷ್ಟೇ ಬರ್ದಿತ್ತೇನೋ, ಅದಕ್ಕೆ ಅದು ಹಂಗೆ ನಡೆದಿದೆ ಅಂತ ಅನ್ಕೊಂತೀನಿ ಸರ್ ಅಷ್ಟೇ. ಅವತ್ತಿಂದ ಇವತ್ತವರೆಗೂ ಮಗಳು ಸಾಕೊಂಡು ಅವಳಿಗೆ ಇಂಗ್ಲಿಷ್ ಮೀಡಿಯಂ ಹಾಕಿ ನಾನು ಕೆಲಸ ಮಾಡ್ಕೊಂಡು ಆರಾಮಾಗಿ ಈ ಊರಾಗಿದ್ದೀನಿ ಸರ್. ಅಂದ್ರೆ ಈಗ್ಲೂ ಊರ್ಗ್ ಹೋಗಿ ಬರೋದ್ ಮಾಡ್ತೀರಾ? ಹೋಗ್ತೀನಿ ಸರ್, 5 ವರ್ಷಕ್ಕೆ 6 ವರ್ಷ 7 ವರ್ಷಕ್ಕೆ ಒಂದ್ಸಾರಿ. ಅದು ನಮ್ ತವ್ರ ಮನೆಗೆ ಹೋಗಿ ಬರ್ತೀನಿ. ನಮ್ ತವ್ರ ಮನೇಲಿ ಅಲ್ಲಿ ನಮ್ಮಪ್ಪ ನನ್ನ ಹೆಸರಾಗಿ ಇಷ್ಟು ಸೈಟ್ ಕೊಡ್ಸಿದ್ರು, ಅದ್ರಲ್ಲಿ ಮನೆ ಕಟ್ಕೊಂಡು ಇದಾರೆ ಅವರು. ಯಾರು? ನಮ್ಮ ಯಜಮಾನ್ರು.
ಬೇರೆ ಮದುವೆ ಮಾಡ್ಕೊಂಡಾರಲ್ಲ ಅವ್ರ ಜೊತೆ. ಬೇರೆ ಮದುವೆ ಮಾಡ್ಕೊಂಡಾರಲ್ವಾ ಅವ್ರು ಅಂದ್ರೆ ಅವರೇ ಇನ್ನೂ ಒಂದ್ ಸೈಡ್ ತಗೊಂಡು ಮನೆ ಕಟ್ಸ್ಕೊಂಡಿದ್ದಾರೆ. ನನ್ನ ಹೆಸರಿಗೆ ನಮ್ಮ ಅಪ್ಪ ಕಟ್ಟಿರೋದು. ಅದು ಮನೆ ಮಾತ್ರ ಸಪರೇಟ್ ಗೆ ಅಲ್ಲಿ ಅಂಗಡಿ ಹಾಕೊಂಡಿದಾರಂತೆ ಇವಾಗ. ಎಲ್ಲ ಊರವರೆಲ್ಲ ಅಂತಾರಂತೆ, ಇದು ಕಮ್ಲೂನ್ ಮನೆ, ಕಮಲ ಬಂದ್ರೆ ಕಮ್ಲುಗೆ ಆಗುತ್ತೆ ಈ ಮನೆ, ಅವಳದು ಇದು ಹೆಸರಾಗಿದೆ ಇದು ಅಂತ ಎಲ್ಲ ಅಂತಾರಂತೆ. ನಮ್ಮ ಅಮ್ಮ ಹೇಳ್ತಾರೆ, ಬಾಮ್ಮ ನಿನ್ ಮನೆಗ್ ನೀನ್ ಇರಿ ಅಂತೆ, ಎಷ್ಟು ವರ್ಷ ಬೆಂಗಳೂರಾಗ ಇರ್ತೀಯ ಅಂತಾರೆ. ಇವಾಗ ಹೋಗ್ಬಿಟ್ಟು ನಮ್ಮ ಹತ್ರ ಯಾವ್ದು ಇಲ್ಲ, ನಾವ್ ಯಾಕೆ ಹೋಗಿ ನಮ್ ಮನೆ ಕೊಡು ಅಂತ ಕೇಳೋದು. ಯಾವತ್ ಸಾಯ್ತೀವೋ ಗೊತ್ತಿಲ್ಲ, ಇರೋ ಗಂಟೆ ಎಲ್ಲೋ ನಮ್ ಕೈ ಶಕ್ತಿ ಇರೋವರೆಗೂ ಎಲ್ಲೋ ದುಡ್ಕೊಂಡಿದ್ರಾಯ್ತು. ಅಲ್ಲಿ ಮನೆಗ್ ವಾಪಸ್ ಹೋಗಕ್ ಮನ್ಸೇ ಇಲ್ಲ ಸರ್ ನನ್ಗೆ. ಇಲ್ಲೇ ಇದೀನಿ ಅಂದ್ರೆ ಇಲ್ಲಿ ನನ್ಗೆ ಇಷ್ಟೇ ಸಾಕು. ಇವಾಗ ಮನೆ ಓನರು ನನ್ಗೆ ಇವಾಗ 15 ವರ್ಷ ಸರ್, 15 ವರ್ಷ ಆಯ್ತು ಇದು ಒಂದೇ ಮನೆಗಿದ್ದೀನಿ. ಈ 15 ವರ್ಷದಿಂದ ಈ ಮನೆ ಓನರ್ ಅಂತೂ ಮನೆ ಓನರೇ ಅಲ್ಲ, ಅವ್ರು ನಿಜವಾಗ್ಲೂ ನನ್ಗೆ ತವ್ರ ಮನೆ ಇದ್ದಂಗೆ. ಇದು ನಂಗೆ ದೇವ್ರು ಯಾವ ಜನ್ಮದಾಗ ಪುಣ್ಯ ಮಾಡಿದ್ದೇನೋ, ಒಳ್ಳೆ ಓನರ್ ಸಿಕ್ಕವ್ರೆ. ನನ್ಗೆ ಏನೋ ಕಷ್ಟ ಸುಖ ಯಾರೇ ಏನೇ ನನ್ಗೊಂದ್ ಮಾತಾಡ್ಸಿದ್ರು ಅವ್ರಿಗೆ ಇದು ಕೇಳೋಷ್ಟು ಐತೆ, ಕೇಳ್ತಾರೆ. ಯಾರು ನನ್ನ ಮಾತಾಡ್ಸಂಗಿಲ್ಲ, ಒಂಥರ ತಂದೆ ಜಾಗದಲ್ಲಿ ನಿಂತು ತಂದೆ ತಾಯಿ ತಾಂದ್ರೆ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಮನೆ ಓನರಮ್ಮ. ಯಾವ್ದೇ ಹಬ್ಬ ಹುಣ್ಣಿ ಬಂದ್ರು ನನಗ್ ಬಟ್ಟೆ ಕೊಡಿಸ್ತಿತ್ತು ಆಯಮ್ಮ, ಎಲ್ಲ ಇದ್ ಮಾಡ್ತಿತ್ತು. ಆಯಮ್ಮ ತೀರೋಯ್ತು ಸರ್, 2 ವರ್ಷ ಆಯ್ತು. ತೀರೋದ್ಮೇಲೆ ನಂಗೆ ತುಂಬಾ ನಮ್ ತಾಯಿ ತರ ನೋಡ್ಕೊಂತಿದ್ಲು. ಹೆಂಗೋ ಇವಾಗ ಮಾತ್ರ ಚೆನ್ನಾಗಿದ್ದೀನಿ ಸರ್ ಲೈಫಲ್ಲಿ. ಮಗಳಿಗೆ ಈ ಕತೆ ಎಲ್ಲ ಗೊತ್ತಾ? ಗೊತ್ತು ಸರ್. ಅವಳು ಹೋಗಿದ್ಲು ಸರ್ ಮೊನ್ನೆ. ಅವ್ರಿಗೆ ನಮ್ಮ ಯಜಮಾನ್ಗೆ ಮತ್ತೆ 2ನೇ ಮದ್ವೆ ಆಗಿದೆ ಅಲ್ವಾ, ಅವಳಿಗೆ ಹೆಣ್ಮಗು ಒಂದ್ ಗಂಡ್ ಮಗು ಆಗಿದೆ ಅಲ್ವಾ. ಆ ಮಗಳಿಗೆ ಮೊನ್ನೆ ಎಂಗೇಜ್ಮೆಂಟ್ ಐತಂತೆ. ಆ ಹುಡ್ಗಿ ಇವಾಗ 9ನೇ ಕ್ಲಾಸ್ ಅಂತೆ. ಎಂಗೇಜ್ಮೆಂಟ್ ಮಾಡಿದ್ರಂತೆ. ಅವಾಗ ಇವಳು ನಮ್ಮ ಮಗಳನ್ನ ಕರೆದಿದ್ರು, ಹೋಗಿದ್ಲು. ಯಾರು ಕರೆದಿದ್ರು? ಅವ್ರಪ್ಪ ಕರೆದಿದ್ರು ಸರ್. ಈಗ್ಲೂ ಅವ್ರಿಬ್ರು ಕಾಂಟ್ಯಾಕ್ಟ್ ಇದೆಯಾ ಅಪ್ಪ ಮಗಳು? ಇವಾಗ ಇದಾರೆ ಸರ್. ಇವಾಗ ಒಂದು 2-3 ವರ್ಷದಿಂದ ಕಾಂಟ್ಯಾಕ್ಟ್ ಆಗಿದ್ದಾರೆ. ಅದಕ್ ಮುಂಚೆ ಆತನ ಗುಣ ಬದಲಾಗಿದೆಯಾ, ಸ್ವಭಾವ? ಇವಾಗ ಕುಡಿಯೋದ್ ಬಿಟ್ಟಿದಾರಂತೆ. ಹೆಂಗಿದಾರೆ ಗೊತ್ತಿಲ್ಲ ಸರ್, ಅವ್ರ ಬಗ್ಗೆ ನಾನು ಏನು ಕೇಳಕ್ ಹೋಗಲ್ಲ. ಮಗಳ ಜೊತೆ ಮಾತಾಡ್ತಾ ಇದ್ರೆ ನಿಮ್ಮಮ್ಮ ಏನ್ ಮಾಡ್ತಾ ಇದ್ದಾಳೆ ಏನು ಅಂತ ಕೇಳ್ತಾರೆ. ಅಮ್ಮ ಅಡ್ಗೆ ಮಾಡ್ತಾ ಇದೆ ಅಂತ ಇವಳು ಹೇಳ್ತಾ ಇರ್ತಾಳೆ. ನಾನ್ ಕಿವ್ಯಾಗ ಹಾಕೊಳಲ್ಲ, ನಾನ್ ಯಾವತ್ತೂ ಕಿವ್ಯಾಗ ಹಾಕೊಳಲ್ಲ ಮಾತು. ನನ್ಗೆ ಅವ್ರು ಧ್ವನಿ ಕೇಳಕ್ಕೂ ನನ್ಗೆ ಇಷ್ಟ ಇಲ್ಲ ಸರ್. ಮಗಳು ಯಾಕೆ ಹಾಗೆ ಹೊರಟೋದ್ಲು? ಸರ್, ಮಗಳ ಆ ಕಡೆಗೆ ಯಾವಾಗ ತಿರುಗ್ಕೊಂಡ್ಲು? ಅವಾಗ ಊರಿಗೆ ಹೋದಾಗೆಲ್ಲ ಹೋಗ್ತಿದ್ಲು ಸರ್, ಕರ್ಕೊಂಡ್ ಹೋಗ್ತಿದ್ರು ಬಂದು. ನಮ್ ತವ್ರ ಮನೆ, ನಮ್ಮ ಅಮ್ಮನ ಮನೆಗೆ ಹೋದ್ರೆ, ನಮ್ಮ ಅಮ್ಮನ ಮನೆಗೆ ಅಲ್ಲಿಗೆ ಒಂದೆಷ್ಟೊಂದ್ 50 ಮೀಟರ್ ಇರ್ಬೋದು ಸರ್ ಅಷ್ಟೇ. ಅಲ್ಲಿಗೆ ಹೋದ್ರೆ, ನಾವ್ ಊರಿಗೆ ಹೋದ್ರೆ ಫಸ್ಟ್ ಈ ಮಗಳು ಬಂದ್ಬಿಟ್ಟು ಕರ್ಕೊಂಡ್ ಹೋಗ್ತಿದ್ರು. ಆಚೆ ಕಡೆ ನಿಂತ್ಕೊಂಡು ಬಾಮ್ಮ ಅನ್ಪೂರ್ಣ ಅಂತ ಕರಿತಿದ್ರು. ಇವಳು ಓಡ್ ಹೋಗ್ತಿದ್ಲು ಅಪ್ಪನ ಮನೆಗೆ. ಹೋಗಿ ಅಲ್ಲಿ ಅವ್ರ ಮನೆಗ್ ಕುತ್ಕೊಂಡು ಊಟ ಮಾಡಿ ಅದ್ ಮಾಡಿ, ಅವ್ರಪ್ಪ ಏನಾದ್ರು ಬಟ್ಟೆ ಬರಿ ಇವಳು ಕೊಡ್ಸೋದು, ಏನಾದ್ರು ಸ್ವಲ್ಪ ಕಾಸು ಅದು ಕೊಡೋದು ಮಾಡ್ತಿದ್ರು ಅಷ್ಟೇ. ಆಮೇಲೆ ನಾನ್ ಅದ್ರ ಬಗ್ಗೆ ಏನ್ ಕೊಟ್ರು, ನಿಮ್ಮಪ್ಪ ಏನ್ ಮಾತಾಡಿದ್ರು ನಾನು ಯಾವ್ದು ಕೇಳಿಲ್ಲ. ನನಗ ಕೇಳೋ ಅವಶ್ಯಕತೆನೇ ಇಲ್ಲ. ಅವ್ರ ಅಪ್ಪ ಮಗಳು ಚೆನ್ನಾಗಿರ್ರಿ, ಹೆಂಗಾದ್ರು ಇಟ್ಕೊಳ್ಳಿ, ನನಗ ಆ ವಿಷಯನೇ, ಅವ್ರ ಸುದ್ದಿನೇ ನನಗ್ ಬೇಡ ಅಂತ ನನ್ ಮನಸ್ ಕಲ್ಲು ಸರ್. ಇದೇಗವಾಗುತ್ತಿದ್ದು ಅಪ್ಪ ಮಗಳು ಚೆನ್ನಾಗಿರ್ಲಿ, ನನ್ಗದು ಬೇಡ ಅಂದ್ರೆ. ಈ ಮಗಳ ವಿಚಾರವನ್ನ ನೀನು ಸಾಕಿ ಬೆಳೆಸಿದ್ದೀಯ, ಇಷ್ಟೆಲ್ಲ ಎದುರಿಸಿ ಪೆಟ್ಟು ತಿಂದು. ಈಗ ಅವರಿಬ್ರು ಬೇಕಾದ್ರೆ ಚೆನ್ನಾಗಿರ್ಲಿ, ನನಗದು ಬೇಡ ಅಂದ್ರೆ ನೀನು ನಿನ್ನ ಮಗಳು ಬೇರೆ ಬೇರೆ ಏನಲ್ಲ ಅಂತ ಒಂದು ಮೂಲ ಸಂಗತಿ. ಅಂದ್ರೆ ಮಗಳು ತಾಯಿಗೇನು ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ. ಅವಳು ಹೋದ್ರೆ ನೀವು ಹೋದಂಗೆ ಅರ್ಥ. ಅಂದ್ರೆ ಇದು ಬೇರೆ ಬೇರೆ ತಿರುವು ಪಡ್ಕೊಳ್ಳುತ್ತೆ. ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ತಂದೆ ಮಗಳು ದೂರ ಆಗಲಿ ಅಂತ ನನ್ನ ವಿಚಾರ ಅಲ್ಲ. ಬಟ್ ತಾಯಿ ಯಾವ ಸಿದ್ಧಾಂತದ ಮೇಲೆ ಬದುಕ್ತಿದ್ದಾರೆ, ತಾಯಿ ಯಾವ ಹಠದ ಮೇಲೆ ಬದುಕ್ತಾ ಇದ್ದಾರೆ, ಮಗಳಿಗೆ ಸ್ವಲ್ಪ ಅದೇ ವಿಚಾರದಲ್ಲಿ ತಾಯಿ ನನ್ನನ್ನು ಈ ರೀತಿ ಪೆಟ್ಟು ತಿಂದು ಕಷ್ಟ ಸಹಿಸಿ ನನ್ನನ್ನು ಸಾಕಿದ್ದಾಳೆ, ಸಲಹಿದ್ದಾಳೆ, ಅವರೆಲ್ಲರನ್ನು ಎದುರಿಸಿ ಆಕೆನೂ ಸಾಯಿದೆ, ನನ್ನನ್ನು ಸಾಯಿಸಿದೆ,
ಹೇಗೋ ಹಾಗೋ ಹೇಗೋ ಹೇಗೋ ಬದುಕಿಸ್ಕೊಂಡು ಚೆನ್ನಾಗಿ ಕಾಪಾಡಿಕೊಂಡು ಬನ್ನಿ. ಬಟ್ ಇದೆಲ್ಲದಕ್ಕೂ ಕಾರಣರಾದ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾ ಇಲ್ಲ. ಬಹುಶಃ ಒಂದು ಸ್ವಾಭಿಮಾನ ಅಂತ ಬೇಕಲ್ಲವಾ? ಈಗ ನೀನೇನು ಕಾಪಾಡಿಕೊಂಡು ಬಂದೆ ಅದು ಅದ್ಭುತ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಅದು ಮಾದರಿ. ಗಂಡ ಇಂಥ ಕಿರಾತಕ ಆದಾಗ, ಗಂಡ ಇಂಥ ನೀಚವಾದಾಗ, ಅಥವಾ ಇಂಥ ಹೀಗೆ ನಡ್ಕೊಂಡಾಗ ಸಾಯೋದ್ರ ಬದಲು ಅಥವಾ ಇನ್ನೇನೋ ಮಾಡಿಕೊಳ್ಳೋದ್ರ ಬದಲು ಹೀಗೆ ಹೊರಗಡೆ ಬಂದು ಬದುಕುವ ಧೈರ್ಯ ತೋರಿ. ಅವತ್ತು ಮಧ್ಯರಾತ್ರಿ ಹೊರಟು ನಿಂತು 9 ತಿಂಗಳು ಮಗುವನ್ನು ಎತ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋದಾಗ ಯಾವ ಬಸ್ಸಿಗೆ ಕೂತ್ಕೊಂಡೆ, ಅದು ಎಲ್ಲಿ ಹೋಗುತ್ತೆ, ನೆಕ್ಸ್ಟ್ ನನ್ನ ಬದುಕೇನು, ಇದು ಯಾವ ಪ್ಲಾನು ಇರಲಿಲ್ಲ. ಭಗವಂತ ನಿನ್ನ ಧರ್ಮದ ಯಾವುದೋ ಪುಣ್ಯ, ನಿನ್ನ ಧರ್ಮ, ನೀನು ನೊಂದು ಬೆಂದಿರುವಂಥ ಹೆಣ್ಣಾಗಿ ಹೇಗೂ ದಾರಿ ತೋರಿಸ್ದ. ಅಲ್ಯಾರೋ ಸಿಕ್ಕರು, ಅಲ್ಯಾರೋ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು, ಹೇಗೂ ನಡೀತು. ಅಂದರೆ ಇಷ್ಟೆಲ್ಲ ಏನು ಆ ರಾಕ್ಷಸ ಮನುಷ್ಯರಿಂದ ತಪ್ಪಿಸಿಕೊಂಡು ಬದುಕನ್ನು ಕಾಪಾಡಿಕೊಂಡು ಇಲ್ಲಿವರೆಗೂ ಜೀವಂತವಾಗಿದ್ದೀರಿ. ಸರ್, ನನ್ ಮನಸ್ಸಿನಲ್ಲಿ ಒಂದೇ ಇದ್ದಿತ್ತು ಸರ್, ಫಸ್ಟ್ ಇವರಿಂದ ತಪ್ಪಿಸ್ಕೊಂಡು ನಾನು ಎಲ್ಲಾದ್ರೂ ಹೋಗ್ಬೇಕು ಅನ್ನೋದು ಒಂದೇ ಇತ್ತು. ಎಲ್ಲಂತ ನನ್ಗೆ ಗೊತ್ತಿಲ್ಲ ಸರ್. ಹೌದು ಹೌದು, ಯಾವಾಗ್ಲೂ ಅಷ್ಟೇ. ಜೀವ ಉಳಿಸ್ಕೊಳ್ಳೋದು ಮೊದಲ ಆದ್ಯತೆ ಅಲ್ವನವ. ಜೀವ ಉಳಿದ್ರೆ ಅರಮನೆಯೋ, ಗುಡಿಸಲೋ, ಮೃಷ್ಟಾನ್ನವೋ, ಅಂಬ್ಲಿಯೋ ಅದು ಆಮೇಲೆ. ಜೀವನೇ ಇಲ್ಲ ಅಂದ್ರೆ ನನಗೆ ಇಲ್ಲಿ ಕಾಡ್ತಾ ಇದ್ದಿದ್ದು ಗಂಡ ನನಗೆ ಚೈನ್ ತಂದು ಕೊಡ್ಲಿಲ್ಲ, ಗಂಡ ನನಗೆ ಸೀರೆ ತಂದು ಕೊಡ್ಲಿಲ್ಲ ಅಂತಲ್ಲ. ಇದು ಮತ್ತೆ ನಾನು ಯಾವಾಗ ಬಲಿ ಆಗ್ಬಿಡ್ತೀನೋ ಅನ್ನೋ ಭಯ. ಅಂದ್ರೆ ಇದು ಯಾವುದೋ ವಸ್ತುವಿನ ಭಯ ಅಲ್ಲ. ಗಂಡನ ಜೊತೆ ಇದ್ದಾಗ ನಿನಗಿದ್ದು ಪ್ರಾಣದ ಭಯ. ಆ ಕಾರಣಕ್ಕೆ ನೀನು ಹೊರಗಡೆ ಹೊರಟಿ ಅಲ್ಲಿಂದ ದಾರಿ ಕಾಣ್ತು. ಚೈನ್ದೋ, ಸೀರೆದೋ, ಬಂಗಾರದ್ದೋ ಇನ್ನೇನು ಆಗಿದ್ದಿದ್ರೆ ಅದು ಮನೆ ಬಿಡುವಷ್ಟು ನಿನಗೆ ಪ್ರೇರೇಪಣೆ ಕೊಡ್ತಿರ್ಲಿಲ್ಲ. ಬಟ್ ಯಾವಾಗ ಅದು ನನ್ನ ಪ್ರಾಣ ಕಾಪಾಡ್ಕೊಳ್ಳೋದು ಅನ್ನೋ ಹಂತಕ್ಕೆ ಬರುತ್ತೋ, 5ನೇ ಕ್ಲಾಸ್ ಹುಡುಗ ಕೂಡ ಮನೆ ಬಿಡ್ಲಿಕ್ಕೆ ಸಿದ್ಧನಾಗ್ಬಿಡ್ತಾನೆ. ಯಾಕಂದ್ರೆ ತನ್ನ ಪ್ರಾಣ ಉಳಿಸ್ಕೊಳ್ಳೋ ಬುದ್ಧಿ ಅದು ಪ್ರಕೃತಿನೇ ಕೊಟ್ಟಿರುತ್ತೆ. ಈವನ್ ತಾಯಿನೇ ತೀರಾ ಕಟುಕಳಾದ್ಲು ಅಂದಾಗ ಮಕ್ಕಳೇ ಮನೆ ಬಿಟ್ಟು ಹೋದವರು ಇದ್ದಾರೆ. ಹಾಗಾಗಿ ಗಂಡನೋ, ತಾಯಿಯೋ, ಅಪ್ಪನೋ, ಇನ್ಯಾರೋ ಯಾವಾಗ ನನ್ನ ಪ್ರಾಣಕ್ಕೆ ಕಂಟಕ ಇದೆ ಅಂತ ಗೊತ್ತಾಗುತ್ತೋ ಅವಾಗ ಅಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಮುಂದೆ ನಾನು ಭಿಕ್ಷೆ ಬೇಡ್ಕೊಂಡು ಬದುಕೋದಾಗ್ಲಿ, ಒಟ್ಟಿನಾಗ ನಾನು ಬದುಕಬೇಕು ಅನ್ನೋ ಭಾವನೆ ಬಂದಾಗ ಅದು ಮನೆ ಬಿಡೋ ರೀತಿ ಪ್ರೇರೇಪಣೆ ನೀಡುತ್ತೆ. ಬಟ್ ಈಗ ಮಗಳು ಅವ್ರು ಕರೀತಾರೆ, ಏಕೆ ಹೋಗ್ತಾಳೆ, ಫೈನ್. ಬಟ್ ತಾಯಿ ಇಷ್ಟೆಲ್ಲ ಸಾಕಿ ಸಲಹೆ ಇದೆಲ್ಲ ಮಾಡಿ ಆದಮೇಲೆ ಆಕೆ ಇವನ್ ನಿನ್ನ ಮಗಳನ್ನ ಅಲ್ಲಿಂದ ದೂರ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆಕೆಗೆ ಒಂದು ಸ್ವಾಭಿಮಾನ, ಆಕೆ ಹೀಗೆ ಹಚ್ಕೊಂಡು ಹೋದ್ರೆ ಬಹುಶಃ ಅಲ್ಲೊಂದು ಯಾವುದು ಆ ಮಕ್ಕಳು ಇಬ್ರು ಬೇರೆ ಇದ್ದಾರಲ್ಲವ, ಮತ್ ನಿನ್ನ ಮಗಳು ಪೆಟ್ಟು ತಿಂತಾಳೆ. ನೀನು ನಿನ್ನ ಮಗಳಿಗೆ ಸ್ಪಷ್ಟವಾಗಿ ಹೇಳ್ಬೇಕು, ಬೆರಿ ಅವ್ರ ಜೊತೆ ಮಾತಾಡು. ಆದ್ರೆ ನಾನು ಹೇಗೆ ಹಠ ಛಲದಿಂದ ಒಂದು ಬದುಕನ್ನು ಕಟ್ಟಿಕೊಂಡು ಬಂದೆ, ಯಾಕಂದ್ರೆ ಈ ನಿನ್ನನ್ನು ಕರೆದು ಕಳಿಸ್ತಾ ಇರೋ ಇವರಲ್ಲಿ ಯಾರೋ ಒಬ್ಬ ಬದಲಾದ್ರೂ ನಿನ್ಗಲ್ಲಿ ಸ್ಥಾನವೇ ಬೇರೆ ಆಗುತ್ತೆ. ಆ ಎಣ್ಣೆ ಹೆಂಡತಿ ಏನೋ ಒಂದು ಅನ್ಬೋದು, ಆ ಮಕ್ಕಳೇನೋ ಅನ್ಬೋದು. ಇಲ್ಲ ಸರ್, ಆ ಎಣ್ಣೆ ಹೆಂಡತಿ ತೊಡೆ ಮೇಲೆ ಕುಂದಿಸ್ಕೊಂಡು ಊಟ ಅವ್ರ ಕೈನಿಂದಾನೇ ಊಟ ತಿನ್ಸ್ತಾರಂತೆ ಹೋದಾಗೆಲ್ಲ. ಇವ್ರು ಹೇಳ್ತಾಳೆ, ಅಮ್ಮ ಮಮ್ಮಿ ನನಗೆ ಊಟ ಮಾಡಿಸ್ತು ಅಂತ. ಎಲ್ಲ ನೋಡಿರೋಳಾಗಿ ಹಳೆಯ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಕೂತ್ಕೊಳ್ಬೇಡವ. ನಾನ್ ನಿನಗೆ ನಾಳೆಯ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮನೆಗೆ ಇವತ್ತು ಯಾವುದೋ ಒಂದು ಮಗಳು ಓಡ್ ಬಂದ್ರೆ ನಾವು ಊಟ ಮಾಡಿಸಿ ಕಳಿಸ್ತೀವಿ. ಮಗು ಬೇರೆ, ದೊಡ್ಡವರಾದಾಗ ಬರೋ ಸಮಸ್ಯೆಗಳೇ ಬೇರೆ, ಹೌದಲ್ಲ? ನಿಮ್ಮ ಮಗಳು ಮತ್ತೆ ಮೈ ಮರೆತು ಅಲ್ಲಿ ಪೆಟ್ಟು ತಿನ್ನೋದು ಬೇಡ. ಒಬ್ಳು ತಾಯಿಯಾಗಿ ನಿನ್ನ ಯೋಚನೆ ಹೇಗಿರಬೇಕಿತ್ತು, ನೀನು ಆ ಮಗಳಿಗೆ ಯಾವ ರೀತಿ ಹೇಳಬೇಕಿತ್ತು ಅಂದ್ರೆ, ನೋಡುವ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ನಮಗಲ್ಲಿ ಏನು ಸಿಗಬೇಕು ಅದು ಸಿಗುತ್ತೆ. ಆದರೆ ನಿನ್ನ ತಂದೆ ಒಂದು ಹೆಣ್ಣು, ನೀನು ಒಂದು ಹೆಣ್ಣು, ನಿನ್ನ ತಾಯಿಯಾಗಿ ನಾನು ಒಂದು ಹೆಣ್ಣು, ನನ್ನ ಜೊತೆ ಹೇಗೆ ಅಮಾನವೀಯವಾಗಿ ನಡ್ಕೊಂಡನಲ್ಲ, ಅದಕ್ಕೆ ನೀನು ಏನು ರೋಷ ತೀರಿಸ್ಕೊಳ್ಳೋದಲ್ಲ ಅಥವಾ ಮುಯಿ ತೀರಿಸ್ಕೊಳ್ಳೋದಲ್ಲ. ನೀನು ಅದಕ್ಕೆ ತಕ್ಕ ಹಾಗೆ ನಿನ್ನ ಬದುಕನ್ನು ನೋಡ್ಕೊಳ್ಬೇಕು, ನೀನು ದುಡಿಮೆ ಮಾಡ್ಕೊಳ್ಬೇಕು, ನಾವಿಬ್ರು ಚೆನ್ನಾಗಿ ಬದುಕಬೇಕು. ಈಗ ನನ್ನ ಮಗಳು ಅಂತ ಬರ್ತಿರೋ ಈತ ನನ್ನ ಹೆಂಡತಿಯಿಂದ ಬಂದಿದ್ರೆ ಇವತ್ತು ಬದುಕೆಲ್ಲದ್ದು ಚೆನ್ನಾಗಿ ಇರ್ತಿತ್ತಲ್ಲ. ಮತ್ತೆ ಆತ ಇವತ್ತು ಬೇರೆ ಹೆಣ್ಣನ್ನು ಮದುವೆಯಾಗಿ ಅಂದ್ರೆ ಎಷ್ಟೆಲ್ಲ ಅನೈತಿಕ ಅಥವಾ ಎಷ್ಟು ಅನ್ಯಾಯಗಳಿಗೆ ನೀವೇ ಬೆಂಬಲ ಕೊಟ್ಟಂಗಾಗುತ್ತಲ್ಲವಾ? ಸರ್, ಮತ್ತೆ ಒಂದ್ ಮಾತು ಸರ್, ನಮ್ಮ ಯಜಮಾನ್ರು ಬೇರೆಯವ್ರ ಜೊತೆ ಹಿಂಗೆ
ಸಂಬಂಧ ಇಟ್ಕೊಂಡು ನನ್ನ ಹೊಡೆಯೋರು. ಹೋಗಿ ಅವಳನ್ನ ಮಾತಾಡ್ಸು, ಅವಳನ್ನ ಚೆನ್ನಾಗಿ ಮಾತಾಡ್ಸು, ಯಾಕೆ ಅವಳು ಸಿಕ್ಕರೆ ಮಾತಾಡ್ಸಲ್ಲ, ಮುಂದೆ ಬಂದ್ರೆ ಮಾತಾಡ್ಸಲ್ಲ. ಅವ್ರ ಮನೆ ಅಂದ್ರೆ ನಾವು ಬೇರೆ ಕಡೆಗಿದ್ವಿ ಸರ್. ಅವ್ರ ಮನೆಗೆ ನಮ್ಮ ಮನೆಗೆ ಅಂದ್ರೆ ನಮ್ಮ ಮನೆಗೆ ಏನಾದ್ರು ಸೌಂಡ್ ಸ್ವಲ್ಪ ಜೋರಾಗಿ ಸೌಂಡ್ ಆದ್ರೆ ಅವ್ರಿಗೆ ಕೇಳಿಸ್ತಿತ್ತು. ಹಿಂಗ್ ಹೊಡಿತಿದ್ದೆ ಸರ್ ನನ್ಗೆ. ನೀನ್ ಅವಳ ಸೌಂಡ್ ಅವಳಿಗೆ ಕೇಳ್ಬೇಕು, ಅವಳು ಖುಷಿ ಪಡ್ಬೇಕು. ನೀನ್ ಅವಳ ಜೊತೆ ಮಾತಾಡಿಲ್ಲಲ್ಲ, ಅದಕ್ಕೆ ಅವಳು ನೋಡು ನನ್ ಜೊತೆ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ಹೊಡೆದಾನೆ ಹೆಂಡತಿಗಂತ ಅವಳಿಗೆ ಗೊತ್ತಾಗ್ಬೇಕು. ನನ್ ಮೇಲೆ ಪ್ರೀತಿ ಜಾಸ್ತಿ ಆಗ್ಬೇಕು, ಖುಷಿ ಆಗ್ಬೇಕು ನೀನ್ ಹೊಡೆಯೋದಕ್ಕೆ ಸೌಂಡ್ ಕೇಳಿ ಅಂತ ಜೋರಿಗೆ ಹೊಡೆಯವನು ಸರ್. ಎಷ್ಟು ಹೊಡೆಯವನು, ತುಂಬಾ ಕೆಬ್ಬನದು ಕೊಳಿ ಇರ್ತದೆ ಸರ್, ಒಲೆ ಊದಕ್ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡ್ ಹೊಡಿತಿದ್ದೆ ಸರ್. ಎಷ್ಟೊಂದು ಹೊಡಿತಿದ್ನಂದ್ರೆ ತುಂಬಾ. ಅಂಡ್ ನೀನ್ ಇಂಥ ವಿಕೃತ ಮನಸ್ಥಿತಿ ಹತ್ರ ಇವತ್ತು ನಿನ್ನ ಮಗಳನ್ನ ಅರೆ ಒಂದು ಕಡೆಯಿಂದ ನೋಡಿದ್ರೆ ತಂದೆ ಮಗಳು ಅಂತ ಬಾಂಧವ್ಯ ಇರ್ಬೋದು, ಆದ್ರೆ ನೀವಿವತ್ತು ಆ ಮಗಳನ್ನ ಈ ವಿಚಾರದಲ್ಲಿ ನಿನ್ನ ತಾಯಿಗೆ ಏನು ನೋವಾಯ್ತು ಅಥವಾ ನಿನ್ನ ತಾಯಿ ಹೇಗೆ ಎಲ್ಲವನ್ನ ಸಹಿಸಿಕೊಂಡು ಆ ರಾಕ್ಷಸರಿಂದ ತಪ್ಪಿಸ್ಕೊಂಡು ಬಂದು ಬದುಕುದ್ಲು, ಈ ಹಠಾಚಲವನ್ನ ನಿನ್ನ ಮಗಳಿಗೆ ನೀನು ಇವತ್ತು ಕಲಿಸದೆ ಹೋದ್ರೆ ಇವತ್ತು ಬರೆದಿಟ್ಕೋ, ನೀನು ಅನುಭವಿಸಿದ 100% ನಿನ್ನ ಮಗಳು ಅನುಭವಿಸ್ತಾಳೆ. ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ದೂರ ಮಾಡ್ತಿದ್ದಾನೆ ಅಥವಾ ಆ ರೀತಿ ನೀನು ಇದೊಂದು ಯೋಚನೆನೇ ಮಾಡಬೇಡ. ನೀನು ಅಷ್ಟೆಲ್ಲ ಅನುಭವಿಸ್ಕೊಂಡು ಬಂದ ಒಂದು ಹೆಣ್ಣಾಗಿ ಅದು ಹೇಗೆ ಅಷ್ಟು ಸುಲಭವಾಗಿ ಮಗಳನ್ನು ಬಿಟ್ಟು ಕೊಟ್ಟೆ ನೀನು? ನೀನ್ ಹೋಗಲ್ಲ ಅಂದ್ರೆ ಮಗಳ ಹತ್ರ ಹೋಗ್ಲಿ ಬಿಡು ಅಂತ ನಮ್ಮನೇಲಿ ಅಂದ್ರು ಸರ್ ಎಲ್ಲಾರು. ನೀನು ಅವ್ರ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಹೋಗ್ಲಿ, ಮಗಳು ಅವ್ರ ಅಪ್ಪ ಮಗಳನ್ನ ಯಾಕೆ ದೂರ ಮಾಡ್ತೀಯಾ? ಇಷ್ಟು ವರ್ಷ ವಿಚಾರ ಇದಲ್ಲವಾ, ಒಂದು ಹೆಣ್ಣಿನ ಜೊತೆ ಹೇಗೆ ನಡ್ಕೊಂಡ ಅನ್ನೋದು. ಅಂದ್ರೆ ನಿನ್ನ ಮಗಳಿಗೂ ಆ ಅರಿವಿಲ್ಲ ಅಂದ್ರೆ ಇದು ಬೇರೆ ಕಡೆ ಹೋಗ್ತಾ ಇದೆ. ಹೌದು ಸರ್, ತಿಳಿಬೇಕು ನಮ್ಮಮ್ಮ. ಇದೊಂದು ತೀರಾ ಹೇಳಿದ್ರೆ ಇದು ಬೇರೆ ತರ ಸೌಂಡಿಂಗ್ ಕೇಳಿಸ್ಬೋದು ಅಥವಾ ಇದು ಬೇರೆ ಅನ್ಸ್ಬೋದು, ಬಟ್ ಇಲ್ಲಿ ಧರ್ಮ ಬೇರೆನೇ ಇದೆ. ನೀನು ಮನೆಯವರು ಹೇಳಿದ್ರು ಅಥವಾ ಅವರಿಬ್ಬರನ್ನ ಯಾಕೆ ದೂರ ಮಾಡಬೇಕು, ಇದು ನಿನಗೆ ಎಷ್ಟಿರ್ಬೇಕು ಅದು ನಿನ್ನ ಮಗಳಿಗೂ ಇರಬೇಕಿತ್ತು. ಬದುಕಲ್ಲಿ ಒಂದು ಸ್ವಾಭಿಮಾನ, ಹಠಾಚಲ ಅನ್ನೋದು ಇರ್ಬೇಕವ. ರಕ್ತ ಸಂಬಂಧ ಅಂದುಕೊಂಡು ನನ್ನನ್ನು ನಾನು ಮಾರ್ಕೊಳ್ಳೋಕ್ ಆಗಲ್ಲ. ಅಂಡ್ ನಿನ್ನ ತಂದೆ ತಾಯಿ ಅವತ್ತು ಒಬ್ಬ ಕೊಲೆಗಾರ, ಒಬ್ಬ ಸರಿ ಇಲ್ಲ, ಆತನ 11 ವರ್ಷಕ್ಕೆ ಮದುವೆ ಮಾಡು, ಅವತ್ತು ಮಾಡಿದ ಎಡವಟ್ಟು ಇವತ್ತು ನಿನ್ನ ಇಡೀ ಜೀವನ ನೀನ್ ಅನುಭವಿಸ್ತಾ ಇದೀಯಾ. ಎಲ್ಲ ಪಾಪಕ್ಕೆ, ಈ ಎಲ್ಲ ದೊಡ್ಡ ದುರಂತಕ್ಕೆ ಈ ಪಾಪದ ಹೊಣೆ ನಿನ್ನ ಹೆತ್ತೋರ ಮೇಲೆ ಇದೆ. ಹೌದು ಸರ್, ಅಂದ್ರೆ ನಮ್ಮ ಅಪ್ಪಗ ಅಷ್ಟು ಇಷ್ಟ ಇರ್ಲಿಲ್ಲ ಸರ್ ಕೊಡಕ್ಕೆ. ನಮ್ ಚಿಕ್ಕಪ್ಪನ ಬಲವಂತ. ನಿನ್ನ ಮನೆಯಿಂದ ಅಥವಾ ಆ ಮನೆಯಿಂದ ಹೆಣ್ಣು ಮಗಳನ್ನು ಒಬ್ಬರಿಗೆ ದಾರಿ ಒಯ್ದು ಕೊಟ್ಟು ಅಂದ್ರೆ ಒಬ್ಬನಿಗೆ ಇಷ್ಟ ಇತ್ತು ಒಬ್ಬನಿಗೆ ಇಷ್ಟ ಇಲ್ಲ, ಅದು ವಿಚಾರ ಬರೋದೇ ಇಲ್ಲ. ಒಟ್ನಲ್ಲಿ ಬಸ್ ಮಿಸ್ ಆಯ್ತು ಅನ್ನೋದು ಅಷ್ಟೇ ಸತ್ಯ. ನೀನ್ ಎಷ್ಟೊತ್ತಿಗೆ ಹೋದೆ, ಬಸ್ಸಿಂದ ಎಷ್ಟು ದೂರ ಇದೆ, ಅದೆಲ್ಲ ಮುಖ್ಯ ಆಗಲ್ಲ. ಹೌದಲ್ಲ? ಹೌದು ಸರ್. ಒಬ್ಬ ತಂದೆಯಾಗಿ ಮಗಳನ್ನ ಯಾವಾಗ ಮದುವೆ ಮಾಡಬೇಕು, ಅವಳ ಭಾವನೆ ಏನು, ಸುತ್ತಮುತ್ತ ನಮ್ಮ ಕಡೆ ಎಲ್ಲ ಹಂಗೆ ಸರ್, ನಮ್ಮ ಕಡೆ ಎಲ್ಲ ತಿಂತಾರೆ, ನಾವು ತಿನ್ನೋಕಾಗುತ್ತೇನು? ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಸರ್. ವಿಚಾರ ಹೇಳ್ತಾ ಇಲ್ಲ. ಒಟ್ಟಾರೆಯಾಗಿ ನಿನ್ನ ಬದುಕಿನ ಈ ಸೂತಕದ ಬದುಕು ನಿನ್ನ ಹೆತ್ತವರು ಕೊಟ್ಟ ಕಾಣಿಕೆ ಇದೆಲ್ಲ. ಹೌದು ಸರ್. ಅಟ್ಲೀಸ್ಟ್ ನಮ್ಮ ಅಪ್ಪ ಜೊತೆ ಸರ್, ನಮ್ಮ ಅಪ್ಪನ ಜೊತೆ ನಾನು ಮಾತಾಡೋದ್ ಬಿಟ್ಟಿದ್ದೆ ಸರ್. 3 ವರ್ಷ ಮಾತಾಡೋದ್ ಬಿಟ್ಟಿದ್ದೆ ನಾನು. ಕ್ಷಮೆ. ಈಗ ನೀನು ಹೇಳು, ಈಗ ನೋಡಪ್ಪ, ಈಗ ನಾವು ಶಾಂತಿಯುತವಾಗಿ ಬದುಕುವುದನ್ನೇ ಹೇಳ್ಕೊಂಡು ಬರ್ತಿರೋರಾಗಿ ನಾನು ಹೇಳ್ಬೋದು, ಬಿಡವ ಅದೆಲ್ಲ ಮರೆತು ಬದುಕುವ ಅಂತ. ಆದ್ರೆ ಆತನೂ ಒಂಟಿಯಾಗಿದ್ದಿದ್ರೆ ನಾನು ಇದ್ರ ಬಗ್ಗೆ ಏನೂ ಮಾತಾಡ್ತಿರ್ಲಿಲ್ಲ. ಬಟ್ ಆತ ಬೇರೆ ಮದುವೆ ಆಗಿದ್ದಾನೆ, ಬೇರೆ 2 ಮಕ್ಕಳಿದಾವೆ. ಸಂಘರ್ಷಗಳು ಬರೋದಿಕ್ಕೆ ಒಂದು 5 ನಿಮಿಷ ಸಾಕು. ಆ ಮಕ್ಕಳು ಇದೆಲ್ಲ ಏನೋ ಬೇರೆ ಇರುತ್ತೆ. ಅದನ್ನೇ ಅಂದ್ರೆ ಈಗ ಮೇಲ್ನೋಟಕ್ಕೆ ಏನ್ ಅನ್ಸ್ಬಿಡುತ್ತೆ, ಅಯ್ಯೋ ಬಿಡು ಮಗಳು ಅಪ್ಪ ಚೆನ್ನಾಗಿರ್ಲಿ ಅಂತ. ಇದು ನಿನ್ಗಿರ್ಬೇಕಾದಲ್ಲ, ಮಗಳಿಗಿರ್ಬೇಕಾದದ್ದು. ಮತ್ತೆ ನೀನು ಮೊದ್ಲಿಂದಲೂ ಮಗಳಿಗೆ ಅದನ್ನು ಹೇಳ್ಕೊಡ್ಬೇಕಾದದ್ದು. ಮಗಳಿಗೆ ಒಂದು ತಂದು ಕೊಟ್ಟಿಲ್ಲ, ಒಂದು ತಿನ್ಸಿಲ್ಲ, ಒಂದು ಶಾಲೆ ವಿಚಾರ ನೋಡ್ಕೊಂಡಿಲ್ಲ, ಅದನ್ನು ಬಿಟ್ಟು ಅನಾಥಳಂತೆ ಬದುಕೋ ರೀತಿ ಮಾಡಿಬಿಟ್ರಲ್ಲ ಎಲ್ಲ ಸೇರಿ. ಇದಕ್ಕೆ ಶಿಕ್ಷೆ ಏನು ಮತ್ತೆ ಆತನಿಗೆ? ಈಗ ನೀವು ಮತ್ತೆ ಎಲ್ಲ ಸರಿ ಮಾಡ್ಕೊಂಡು ಅಲ್ಲೇ ಹೋಗಿ ಕೂತ್ಕೊಳ್ಳೋದಾದ್ರೆ ಮತ್ತೆ ಆತನಿಗೆ ಶಿಕ್ಷೆ ಏನು ಮತ್ತೆ? ಆ ಆತ್ಮ ಜಾಗೃತಗೊಳ್ಳೋದು ಯಾವಾಗ? ಅದಕ್ಕೊಂದು ಅವಕಾಶ ಯಾವಾಗ? ಸರ್, ಮಗಳು ಹುಟ್ಟಿದ ದಿನ ಮಾರನೇ ದಿವಸ ಸರ್, ರಾತ್ರಿ ಮಗಳು ಹುಟ್ಟಿದ್ಲು. ಮಾರನೇ ದಿವಸ ಬೆಳಗ್ಗೆ ಮಗು ಹತ್ರ ಬಂದು
ನೀನ್ ಹೆಣ್ಣಾಗಿ ಹುಟ್ಬಿಟ್ಟು ನನ್ ಬಲಗೈ ಮುರಿದಾಕ್ದಂಗ್ ಆಯ್ತಮ್ಮ, ನೀನ್ ಗಂಡಾಗಿ ಹುಟ್ಬೇಕಾಗಿತ್ತು ಅಂತ ಹೇಳ್ದ ಸರ್. ಆ ಹುಟ್ಟೋ ದಿನ ರಾತ್ರಿ ಇಡೀ ಜಗಳ ಸರ್, ನನ್ ಪಕ್ಕದಾಗ ಬಂದ್ ಮಲ್ಕೊಳಲ್ಲ ಇವಳು ಅಂತ ಹೇಳ್ಬಿಟ್ಟು ಎಷ್ಟು ಜಗಳ ಸರ್. ಆ ಟೈಮ್ ನಲ್ಲಿ ನನ್ ನೋವು ತಿಂತಾ ಇದೀನಿ. ಎಷ್ಟೊಂದು ಜಗಳ ಅಂದ್ರೆ ಇಡೀ ಊರೇ, ಅದು ನಮ್ಗೆ ಹಳೇದಾಗ್ಬಿಟ್ಟಿತ್ತು ಸರ್, ಎಲ್ರಿಗೂ ರೂಢಿ ಆಗ್ಬಿಟ್ಟಿತ್ತು ಇವ್ರ ಮನೆಗ್ ದಿನ ಜಗಳ ಇದ್ದಿದ್ದೆ ಅಂತ ಹೇಳ್ಬಿಟ್ಟು. ಎಷ್ಟು ಜಗಳ ಅಂದ್ರೆ ನನ್ ನೋವು ನನ್ ಗೊತ್ತು, ಬಂದ್ಬಿಟ್ಟು ನನ್ ಪಕ್ಕದಾಗ ಬಂದ್ ಮಲ್ಕೋ ಅಂತ ಹೇಳ್ಬಿಟ್ಟು ಜಗಳ ಸರ್ ಕುಡ್ದ್ಬಿಟ್ಟು. ತಿರ್ಗಾ ಕುಡ್ದ್ಬಿಟ್ಟು ಬಿದ್ರು. ರಾತ್ರಿ ಹೊತ್ತು ಹಂಗೆ ಮಲ್ಕೊಂಡ್ಬಿಟ್ರು. ಇಲ್ಲಿ ಈ ಮಗು ಹುಟ್ಟಿದ ರಾತ್ರಿ ಹುಟ್ಟಿದ್ಲು ಒಂದು 2 ಗಂಟೆ ಸುಮಾರು. ಆಮೇಲೆ ಬೆಳಗ್ಗೆ ಬಂದ್ಬಿಟ್ಟು ನಿಶಾ ಇಳಿದಿದೆ. ಅವಾಗ ಬಂದ್ಬಿಟ್ಟು ಹೆಣ್ಣಾಗಿ ಹುಟ್ಟಿ ನನ್ಗೆ ಬಲಗೈ ಮುರಿದಮ್ಮ, ನೀನು ಗಂಡಾಗಿ ಹುಟ್ಬೇಕಾಗಿತ್ತು ಅಂತ ಮಗು ಹೇಳ್ದ. ಇಷ್ಟೆಲ್ಲ ಮನಸ್ಸಲ್ಲಿ ಅವರೆಲ್ಲರ ಆ ದುರ್ವರ್ತನೆಗಳ ನೆನಪಲ್ಲಿಟ್ಟುಕೊಂಡು ಇವತ್ತು ನೀನು ಹೇಗೆ ಬದುಕುತ್ತಾ ಇದೀಯ? ಇರ್ಲಿ, ಧರ್ಮ ನೋಡ್ಕೊಳ್ಳಿ. ನಾನು ನಿನಗೆ ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಯಾವುದನ್ನು ನೀನು ತುಂಬ ಶಿಸ್ತಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಡ್ಕೊಳ್ಬೇಕಿತ್ತು, ಆ ವಿಚಾರವನ್ನು ನೀನು ಯಾವ ಕಾರಣಕ್ಕೆ ಫ್ರೀ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಅವತ್ತೆಲ್ಲ ನೀನೇನು ಹಠ ಸಾಧಿಸ್ಕೊಂಡು ಬಂದೆ, ಅದು ಯಾವ ಪುಣ್ಯವೂ ಇವತ್ತು ನಿನಗೆ ಅದು ಉಳಿದಿಲ್ಲ. ಅದನ್ನೆಲ್ಲ ನಿನ್ನ ಮಗಳನ್ನು ಹೀಗೆ ಬಿಡುವ ಮೂಲಕ ನಿನ್ನ ಮಗಳ ಹೃದಯದಲ್ಲೂ ಆತನ ಬಗ್ಗೆ ಪ್ರೀತಿ ಇರಲಿ, ನಿಮ್ಮ ಬಗ್ಗೆ ನಿಮ್ಮ ಹೃದಯದಲ್ಲೂ ಪ್ರೀತಿ ಇರಲಿ. ಬಟ್ ಕೆಲವೊಂದನ್ನು ನೀವು ಹಠಾಚಲವಾಗಿ ಬದುಕದೆ ಹೋದಾಗ ಅವ್ರು ಕರೆದ್ರು, ಅವ್ರು ಅವ್ರು ಬಟ್ಟೆ ಕೊಡಿಸ್ತಾ ಹೋದ್ರೆ ನಿಮ್ಮ ಮಗಳು ಬಟ್ಟೆ ಇಟ್ಕಲ್ವಾ? ಅಥವಾ ಅವ್ರು ಊಟ ಮಾಡಿಸ್ತಾ ಹೋದ್ರೆ ನಿನ್ನ ಮಗಳು ಊಟ ಮಾಡ್ತಿರ್ಲಿಲ್ವಾ? ನಿನಗೆ ಬಿಡ್ತೀನವ್ವ, ಯಾಕಂದ್ರೆ ಇದೆಲ್ಲ ಇಲ್ಲಿ ಕತೆಗಳನ್ನ ಕೇಳಿದ್ದೀಯ ನೀನು. ನಿನ್ನ ಮಗಳನ್ನ ಇನ್ನು ಮುಂದೆ ಆದ್ರೂ ನೋಡವ್ವ, ಇಷ್ಟೆಲ್ಲ ಕಾಟ ಕೊಟ್ಕೊಂಡು ಇಷ್ಟೆಲ್ಲ ನಮ್ಮನ್ನು ಅನಾಥರಂತೆ ಬದುಕೋ ಹಾಗೆ ಮಾಡಿದ ಈತನಿಗೆ ಇವತ್ತು ನಾವು ಆತ ಕರ್ದ ಏನೋ ಒಳ್ಳೆಯವನಾಗ್ಬಿಟ್ಟ. ಒಳ್ಳೆಯವನಿಗೆ ನಿಮಗಾಗಿಲ್ಲ, ಅವನ ಸಂಸಾರ ಅವ್ನು ನೋಡ್ಕೊಳ್ತಾನೆ. ಅಂದ್ರೆ ಸರ್ ನಾನು ಯಾಕೆ ಸುಮ್ನಿದೀನಿ ಅಂದ್ರೆ, ನಾಳೆ ದಿನ ಇವಳು ಮದ್ವೆ ಅಂತ ಬಂದಾಗ ಇವ್ರ ಅಪ್ಪ ಅಂತ ಇವಳು ಮದ್ವೆ ಮಾಡ್ಕೊಳ್ಳೋರಿಗೆ ಗೊತ್ತಾಗ್ಬೇಕಲ್ವಾ ಸರ್? ನಿಮ್ ಕತೆ ಎಲ್ಲ ಅಂದ್ರೆ ಇವ್ರಿಗೊಂದು ನಮ್ಮ ಮಗಳಿಗೆ ಬಾಳ ಅಂದ್ರೆ ಮದುವೆ ಆಗೋ ಕಾಲಕ್ಕೆ ಇವ್ರಪ್ಪ ಅಂತ ಗೊತ್ತಾಗಬೇಕು. ಆ ಕಾಲಕ್ಕೆ ಆತ ಇನ್ನೊಂದು ಮದುವೆ ಆಗಿರೋದು ಏನ್ ಸಮಸ್ಯೆ ಒಡ್ಡುತ್ತೆ ಅಂತ ನಿನಗೆ ಗೊತ್ತಾ? ನಿನಗೆ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣ ಏನಾದ್ರೂ ಇದೆಯಾ ನಿನಗೆ? ಇಲ್ಲ. ನೀನು ಒಂದು ಕಡೆ ನೋಡ್ತಾ ಇದೀಯಲ್ಲವ್ವ, ಅಪ್ಪ ಮದುವೆ ಆದ ಸಮಯಕ್ಕೆ ಅಪ್ಪ ಅಂತ ಒಬ್ಬ ಇರ್ಬೇಕಲ್ಲ. ಬಟ್ ಅಪ್ಪ ಅಂತ ಇದ್ದಾನೆ, ಬಟ್ ಅವನು ಒಬ್ಬನೇ ಇಲ್ಲ, ಇನ್ಯಾರ್ದೋ ಜೊತೆ ಇದ್ದಾನೆ. ಈ ವಿಚಾರ ಎಷ್ಟು ಸೂಕ್ಷ್ಮ ವಿಚಾರ ಗೊತ್ತೇನು ನಿನಗೆ? ಮದುವೆ ಈತ ಇಲ್ಲದೆ ಹೋದ್ರೂ ಇದ್ರೂ ಆಗುತ್ತೆ. ಯಾಕಂದ್ರೆ ನೀನ್ ಬದುಕನ್ನು ಅವತ್ತಿಂದ ನೀನ್ ಸಪರೇಟ್ ಬದುಕೊಂಡು ಬಂದಿದ್ದೀಯ. ಎಲ್ಲ ತುಳಿಯೋರನ್ನ ಎದುರಿಸಿ ನೀನ್ ಎದ್ದು ನಿಂತಿದ್ದೀಯ. ನಿನ್ನ ಮಗಳಿಗೂ ಮುಂದೊಂದು ದಿನ ಅದೇ ಪರಿಸ್ಥಿತಿ ಬರುತ್ತೆ. ಅವತ್ತು ಅವಳು ನಿನ್ನ ಹಾಗೆ ಧೈರ್ಯ ಮಾಡೋದಿಲ್ಲ. ಯಾಕಂದ್ರೆ ಈಗ ಆಕೆಗೆ ಶಿಸ್ತಾಗಿ ಯಾರಿಲ್ಲದೆ ಹೋದ್ರು ನೀನು ಬದುಕಬೇಕಮ್ಮ. ಅವರೆಲ್ಲ ಅವತ್ತು ಹಂಗೆ ವರ್ತಿಸಿದವರು, ಮತ್ತವ್ರು ಯಾವತ್ತು ಬದಲಾಗ್ತಾರೋ ಗೊತ್ತಿಲ್ಲ. ಮತ್ ನೀನು ಭ್ರಮೆಯಲ್ಲಿದ್ದುಕೊಂಡು ಅದು ಯಾವತ್ತೋ ಒಂದ್ ದಿವಸ ಅವರೆಲ್ಲ ತಿರುಗಿ ಬಿದ್ದಾಗ ಮತ್ ನೀನ್ ದುಃಖಕ್ಕೊಳಗಾಗ್ಬೇಡ. ಅವತ್ತು ನಾನು ಇರ್ತೀನೋ ಇಲ್ವೋ? ಹೌದಲ್ಲ? ಹೌದು ಸರ್. ನೀನಿಲ್ಲದೆ ಹೋದ ಸಮಯದಲ್ಲೂ, ಯಾಕಂದ್ರೆ ಸಂಬಂಧಿಕರ ವರ್ತನೆಗಳು ಅದು ಒಂದೇ ತರನಾಗಿ ಬರುವ ಫ್ಯಾನ್ ಗಾಳಿ ಅಲ್ಲ. ಅದು ಗಾಳಿ ಅಂದ್ರೆ ಮರದ ಗಾಳಿ ತರ, ಅದು ಯಾವಾಗ ಬರುತ್ತೆ ನಿಲ್ಲುತ್ತೆ ಅದು ಗೊತ್ತಿಲ್ಲ. ನಿನ್ನ ಮಗಳಿಗೆ ಆ ಅರಿವನ್ನಾದ್ರೂ ಮೂಡಿಸು. ನೋಡವ, ಇವತ್ತು ಯಾರು ನಿನ್ನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಮಾತಾಡ್ತಿದ್ದಾರೆ, ಯಾರು ನೀನು ಬಂದು ಹೋದಾಗೆಲ್ಲ ಚೆನ್ನಾಗಿ ನೋಡ್ಕೊಳ್ತಿ, ನೀವೊಂದ್ ದಿವಸ ಎಲ್ಲ ಕೆಳಕ್ಕೆ ಬಿದ್ದು ಅವ್ರ ಪಾದದ ಹತ್ರ ಹೋಗಿ ಕೂತ್ಕೊಳ್ಳಿ. ಇವತ್ತು ನೀವು ಅವರಿಂದ ಏನು ಖರ್ಚು ಮಾಡಿಸ್ತಾ ಇಲ್ಲ, ನಿಮ್ಮನ್ನು ಚೆನ್ನಾಗಿ ನೋಡ್ತಿದ್ದಾರೆ. ಹೌದಲ್ಲ? ಒಂಚೂರು ಎಲ್ಲ ಕಳ್ಕೊಂಡು ಅಲ್ಲಿ ಹೋಗಿ ಬೀಳಿ. ಹಾಗಾಗಿ ನೀವು ನಿಮ್ಮ ಮಗಳು ಆ ಸ್ವಾಭಿಮಾನ ಏನು ಕಾಪಾಡಿಕೊಂಡು ಬಂದ್ರಲ್ಲ, ಅದನ್ನ ಇನ್ನೂ ಕಾಪಾಡಿಕೊಳ್ಳಿ. ಆತನಿಗೆ ಅನ್ನಿಸ್ಬೇಕು, ಅಯ್ಯೋ ನನ್ನ ಮಗಳು ನನ್ನ ಕಡೆ ಬರ್ದಂಗ ಮಾಡ್ಕೊಂಡಿದ್ ನಾನೇ ಅಲ್ವಾ. ಆ ಪಶ್ಚಾತ್ತಾಪ ಆತನಿಗೆ ಅನಿಸದೇ ಹೋದ್ರೆ, ಸರ್ ಯಾವಾಗಾದ್ರೂ ಊರಿಗೆ ಹೋದ್ರೆ ಊರವ್ರೆಲ್ಲ ಕೇಳ್ತಾರೆ, ಹೋಗಮ್ಮ ನಿಮ್ಮ ಅಪ್ಪನ್ ಮಾತಾಡ್ಸ್ಕೊಂಡ್ ಬಾ ಅಂತ. ಅಂದ್ರೆ ಎಲ್ಲರೂ ಹೇಳ್ತಾರೆ, ನಿಮ್ಮ ಅಪ್ಪನ್ ಮಾತಾಡ್ಸ್ಕೊಂಡ್ ಬರಲ್ಲೇನೋ ಅಂತ. ಆಯ್ತಪ್ಪ, ಈಗ ನಿನ್ ತಲೆಯಲ್ಲಿ ಅದು ಹೋಗಿ ಕೂತಿದೆ. ಬಟ್ ನಾನು ಅದಕ್ಕೂ ಮೀರಿದ ಇನ್ನೇನು ಸೂಕ್ಷ್ಮವನ್ನು ಬಿಡಿಸಿ ಹೇಳೋ ಪ್ರಯತ್ನ ಮಾಡಿದೆ ಅಷ್ಟೇ. ಬಟ್ ನೀನು ಅದನ್ನ ಎಷ್ಟು ತಲೆಗೆ ತಗೊಂಡಿದ್ಯೋ ನನಗೆ ಗೊತ್ತಿಲ್ಲ. ಆದಷ್ಟು ನಿನ್ನ ಮಗಳಿಗೆ ಯಾರೂ ಇಲ್ಲದೆ ಹೋದ್ರು ನಾನು ಹೇಗೆ ಬಾಳಿ ಬದುಕುದೆ
ನೀನು ಆ ಮನಸ್ಥಿತಿಗೆ ಬಂದು ನಿಂತ್ಕೊಳ್ಳವ, ನೀನು ಹೋಗ್ತಾ ಬರ್ತಾ ಇರು, ಬಟ್ ಅದ್ಯಾವುದು ಸತ್ಯ ಅಲ್ಲ. ಹೌದು ಸರ್. ಇದು ಮೇಲ್ನೋಟಕ್ಕೆ ನೀನು ತುಂಬಾ ಕಹಿ ಅಂತ ಅನಿಸ್ಬಹುದು, ಬಟ್ ಇದು ಸತ್ಯ. ಇವತ್ತು ನಿನ್ನ ಮಗಳು ಅಲ್ಲಿ ಹೋಗಿ ಅನುಭವಿಸ್ತಾ ಇರೋ ಯಾವ ಸಂತೋಷ, ಯಾವ ಪ್ರೀತಿಯೋ ಅದ್ಯಾವುದು ಸತ್ಯ ಅಲ್ಲ. ಅದ್ಯಾವುದೋ ಕಾರಣಗಳಿಗೆ ಅದು ಬರ್ತಾ ಇದೆ, ಈಕೆ ಪಡ್ಕೊಳ್ತಾ ಇದ್ದಾಳೆ. ನಿನ್ನ ಬದುಕನ್ನ ಮಗಳಿಗೆ ಸ್ವಲ್ಪ ಬಿಡಿಸಿ ಹೇಳು. ಆಕೆಗೊಂದು ಛಲ ಬರಬೇಕು, ಒಂದು ಹಠ ಬರಬೇಕು. ಅಯ್ಯೋ, ನನ್ನ ತಾಯಿ ಹೀಗೆ ಬದುಕುದ್ಲು ಅಂದ್ರೆ ನಾನು ಇವತ್ತು ನೆನಪು ಮಾಡ್ಕೊಳ್ತೀನಿ ನನ್ನ ತಾಯಿಯನ್ನ. ಅವತ್ತು ನನ್ನ ತಾಯಿ ಒಬ್ಳಿ ಗಾರೆ ಕೆಲಸ ಮಾಡೋ ಸಮಯದಲ್ಲಿ, ಗಾರ್ಮೆಂಟ್ ಕೆಲಸ ಮಾಡೋ ಸಮಯದಲ್ಲಿ ಯಾರ್ಯಾರು ನನ್ನ ತಾಯಿಯನ್ನ ಕೆಟ್ಟದಾಗಿ ಮಾತಾಡಿಸಿದ್ರು ಅಥವಾ ಕೆಟ್ಟದಾಗಿ ನೋಡಿದ್ರು ಅಥವಾ ಕೀಳಾಕೊಂಡ್ರು, ಇದೆಲ್ಲವನ್ನು ನನ್ನ ತಾಯಿ ನನ್ನ ಹತ್ರ ಹೇಳೋದು ಅವ್ರ ಮೇಲೆ ದ್ವೇಷ ಸಾಧಿಸೋ ಅಂತ ಅಲ್ಲ, ಹಿಂಗಿರ್ತಾರೆ ಎಂದಾಗ. ಆಗ ನನ್ನ ತಾಯಿ ಇವತ್ತು ಚೆನ್ನಾಗಿ ಮಾತಾಡಿಸ್ಲಿಕ್ಕೆ ಬರೋರು ಕೆಲವೊಬ್ಬರು ಅವತ್ತು ಯಾಕೆ ಕೀಳಾಗಿ ನೋಡ್ತಿದ್ರು ಅಂದ್ರೆ, ಮನುಷ್ಯ ಯಾವ ಸ್ಥಾನದಲ್ಲಿದ್ದಾನೆ ಅದ ಮುಖ ನೋಡಿ ಮಣೆ ಹಾಕೋದು ಈ ಸಮಾಜದ ಗುಣ ಅದು. ಹೌದು ಸರ್. ಅಲ್ವಾ? ಅಂದ್ರೆ ಅದರ ಅರ್ಥ ನನ್ನ ತಾಯಿ ನನಗೆ ಹೇಳ್ತಿರೋ ಪಾಠ ಏನಂದ್ರೆ, ನೋಡಪ್ಪ, ಇವತ್ತೇನೋ ಇರೋದಕ್ಕೆ ಅಥವಾ ಏನೋ ಒಂಚೂರು ಚೆನ್ನಾಗಿ ನೀನು ಬದುಕ್ತಾ ಇರೋದಕ್ಕೆ ಇವತ್ತೇನು ಚೆನ್ನಾಗಿ ಮಾತಾಡಿಸಿರ್ಬೋದು. ಈ ಹಿಂದೆ ಈ ಜನ ಹೀಗಿರ್ಲಿಲ್ಲ, ನಾಳೆ ನೀನೇನು ಹಣೆ ಬರ ಏನೋ ಕೆಟ್ಟದ್ದಾಯ್ತು ಅಂದಾಗ ಮತ್ತೆ ಇದೇ ಜನ ಮತ್ತೆ ನಿನ್ನ ವಿರುದ್ಧ ಅಥವಾ ನಿನ್ನನ್ನು ಕೀಳಾಗಿ ನೋಡ್ಬೋದು, ನಿನ್ನನ್ನು ಮಾತಾಡಿಸದೇ ಇರ್ಬೋದು. ಈ ಏರುಪೇರುಗಳಿಗೆ ನಿನ್ನ ಮನಸ್ಸನ್ನ ಅಣಿ ಮಾಡ್ಕೋ ಅಂತ. ಯಾವುದೋ ಮದುವೆಗೆ ಹೋದೆ, ಎಲ್ಲ ಚೆನ್ನಾಗಿ ಮಾತಾಡಿಸಿರು. ಅಮ್ಮ ಇದೇನು ಈ ಹಿಂದೆ ನಮ್ಮನ್ನು ಕೀಳಾಗಿ ನೋಡ್ತಿದ್ದವರೆಲ್ಲ ಏನು ಚೆನ್ನಾಗಿ ಮಾತಾಡಿಸ್ತ ಅಂದ್ರೆ, ಜನರು ಕೈ ಚಾಚೋದು ನಿಮ್ಮೊಂದಿಗಲ್ಲ, ನಿಮ್ಮ ಪರಿಸ್ಥಿತಿಗಳೊಂದಿಗೆ. ಹೌದು ಸರ್. ಈ ಪಾಠವನ್ನ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು. ಯಾರನ್ನು ದ್ವೇಷ ಮಾಡಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಈ ನಿನ್ನ ಗಂಡ ಅರ್ಥಾತ್ ಅವರ ತಂದೆಯನ್ನ ಮಾತಾಡಿಸಿದಷ್ಟೇ ಚೆನ್ನಾಗಿ ಆ ಊರಲ್ಲಿರುವ ಕಡು ಬಡವನನ್ನು ಮಾತಾಡಿಸೋದು ಅದೇ ತಾನೇ ಪ್ರೇಮ. ಆದ್ರೆ ನಾನು ಹೇಳ್ತಿರೋದು, ನೀನ್ ಯಾರನ್ನ ಪ್ರೀತಿಯಿಂದ ಮಾತಾಡಿಸ್ತೀಯ ಜೀವನ ಪೂರ್ತಿ ಹಾಗೆ ಮಾತಾಡಿಸು. ಆದ್ರೆ ನಿನ್ನನ್ನು ಯಾರು ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ ಆ ಪ್ರೀತಿ ಹಂಗೆ ಇರುತ್ತೆ ಅಂತ ಭ್ರಮೇಲಿರ್ಬೇಡ ಅಂತ. ಇದನ್ನ ನಮ್ಮ ಮಕ್ಕಳುಗಳಿಗೆ ನಾವು ಹೇಳಿಕೊಡ್ಬೇಕು. ಅದು ಯಾರ್ದೋ ಮೇಲೆ ದ್ವೇಷ ಏನು. ಇವತ್ತು ನನ್ನ ತಾಯಿ ನೋಡಪ್ಪ ಅವತ್ತು ಹಂಗ ನಡ್ಕೊಂಡ್ಬಿಟ್ರು ಕಣೋ, ನೀನು ಊರಲ್ಲಿದ್ದಾಗ ನನ್ನನ್ನು ಇಷ್ಟು ಕೀಳಾಗಿ ನೋಡಿದ್ರು ಅಂತ ಹೇಳಿದಾಗ, ಹೌದಾ ಹಂಗ್ ಮಾಡ್ಬಿಟ್ರ, ನಾನು ಆ ಸ್ವಭಾವದವನಲ್ಲ, ನಾನು ಹಂಗ್ ಮಾಡ್ಬಿಟ್ರ ನಮ್ಮ ಅವ್ವಂಗೆ ಅಥವಾ ನಮ್ಮ ತಾಯಿಗೆ ಹಂಗ್ ಮಾಡ್ಬಿಟ್ರ, ಅದು ಹಾಗಲ್ಲ. ಅದರ ಅರ್ಥ ಅವರ ಬುದ್ಧಿಗಳು ಹೀಗಿದಾವೆ, ಎಚ್ಚರವಾಗಿರು ಅಂತ ಹೇಳೋದಷ್ಟೇ. ನಾವು ದುಡಿತೀವಿ, ನಾವು ತಿಂತೀವಿ, ಅವ್ರ ಕಟ್ಕೊಂಡು ನಮಗೇನಾಗ್ಬೇಕು. ಆದ್ರೆ ಅವ್ರು ನಮ್ಮೂರು ತಮ್ಮೂರು ತೀರಾ ಅಂಧಕಾರ ಬೇಡ ಅಂತ ನಮ್ಮ ತಾಯಿ ಹೇಳೋದು. ಇದನ್ನೇ ನಿನ್ನ ಮಗಳಿಗೂ ನೀವು ಹೇಳ್ಬೇಕು. ನೋಡವ್ವ, ಇವತ್ತು ಕರೆದು ಕಳಿಸ್ತಾ ಇದಾರೆ, ಫೈನ್, ನಾಳೆ ಹೇಗೆ ಇರುತ್ತೆ ಅನ್ನೋ ಭ್ರಮೆ ಇಟ್ಕೊಳ್ಬೇಡ. ಅಂಡ್ ಅವ್ರವ್ರು ಏನೇನು ಮಾಡಿದ್ದಾರೆ ಹಿಂದೆ ನನಗೆ ಅನ್ನೋದು ನೀನು ಮರಿಬೇಡ, ತಲೆಯಲ್ಲಿ ಇಟ್ಕೋ, ಎಚ್ಚರವಾಗಿರು. ಇದನ್ನ ನಿನ್ನ ಮಗಳಿಗೆ ಹೇಳ್ಬೇಕು. ಅಯ್ಯೋ, ಯಾರೋ ಮದುವೆ ಮಾಡ್ಕೊಳ್ಳೋಕೆ ಬಂದಾಗ ನನ್ನ ಮಗಳಿಗೆ ಒಬ್ಬ ತಂದೆ ಇರಬೇಕು. ನಿಜ, ಈ ಜಗತ್ತಲ್ಲಿ ಎಷ್ಟು ಜನಕ್ಕೆ ತಂದೆ ಇಲ್ಲ. ಮತ್ತೆ ಇರೋನೊಬ್ಬ ಒಳ್ಳೆಯವನಾಗಿದ್ರೆ ಅದು ಚಂದ. ಒಬ್ಬ ಕೆಟ್ಟವನನ್ನು ನಾನು ತಂದೆ ಅಂತ ತೋರಿಸೋದು ನಿಮ್ಮ ವಿಚಾರ ಕೇಳ್ತಾ ಇಲ್ಲ, ಬಟ್ ನಾನು ವೈಯಕ್ತಿಕವಾಗಿ ಹೇಳೋದು, ಒಬ್ಬ ಕೆಟ್ಟವನನ್ನ ತಂದೆ ಅಂತ ತೋರಿಸೋದಕ್ಕಿಂತ ತಂದೆ ಇಲ್ಲ ಅನ್ನೋದು ಇನ್ನೂ ಒಳ್ಳೇದಲ್ವಲ್ಲ. ಹಾಗಾಗಿ ಆ ವ್ಯಕ್ತಿಯಲ್ಲಿ ಬದಲಾವಣೆ ಆಗಿದೆಯೋ ಬಿಟ್ಟಿದೆಯೋ ನಿನಗದು ಬೇಡ. ನೀನು ಅದನ್ನು ಬಿಟ್ಟು ತುಂಬಾ ವರ್ಷಗಳಾಗೋಯ್ತು. ಹೌದು ಸರ್. ಆದ್ರೆ ನೀನು ಬಿಟ್ಟು ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಏನು ಹಠದಿಂದ ಬದುಕೊಂಡು ಬಂದೆ, ಆ ಎಲ್ಲಾ ಸಾಧನೆ ಈಗ ಒಳ್ಳೆ ಹುಣಸೆ ಹಣ್ಣು ತೊಳ್ದಂಗ ಆಯ್ತಿತ್ತಲ್ಲವ. ಹಾಗಾಗಿ ನಿನ್ನ ಊರವ್ರು ಹೇಳಿ, ನಿನ್ನ ಮನೆಯವ್ರು ಹೇಳಿ, ನಿನ್ನ ಮಗಳನ್ನು ಹೋಗೋದನ್ನ ನಿಲ್ಸು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆಕೆಗೆ ಭ್ರಮೆಯಲ್ಲಿ ಮೈ ಮರೆಯೋದಿಕ್ಕೆ ಬಿಡಬೇಡ. ಆಕೆಗೆ ಇವೆಲ್ಲವನ್ನ ಚುಚ್ಚುತ್ತಾ ಇರ್ಬೇಕಾಗ. ಒಬ್ಬ ತಾಯಿಯಾಗಿ ಇಷ್ಟು ದಿನ ಆಕೆಯ ದೇಹವನ್ನ, ಆಹಾರವನ್ನ ಆಕಿ ಬೆಳೆಸ್ಕೊಂಡು ಶಿಕ್ಷಣ ಕೊಟ್ಕೊಂಡು ಕರ್ಕೊಂಡು ಬಂದಿದ್ದೀಯ. ಇಲ್ಲಿ ಬಂದು ಮಗಳು ಮತ್ತೆ ಅಲ್ಲಿ ಏನೋ ಹೇಳಿಕೆ ಮಾತು ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಏನ್ ಮಾಡ್ತಿ ಕಡೆಗೆ ನೀನು? ಸ್ವಲ್ಪ ಇಲ್ಲಿವರೆಗೂ ಏನು ಹಿಡಿತದಲ್ಲಿ ಇಟ್ಕೊಂಡು ಬಂದು ಈಗಲೂ ಅದನ್ನೇ ಮಾಡು. ಎಲ್ಲ ಹೇಳ್ಬಿಟ್ರು ನಾನು ತುಂಬಾ ಒಳ್ಳೆಯವಳಾಗ್ಲಿಕ್ಕೆ ಹೋಗಿ, ನೋ, ನಿನ್ನ ಮನೆ, ನೀನ್ ಸಂಸಾರ ನೀನೇ ಕಾಪಾಡ್ಕೊಳ್ಬೇಕು. ಈಗ ಹೇಳ್ದವ್ರು ಯಾರು ಬರಲ್ಲ.
ಹೇಳಿಕೆ ಮಾತುಗಳೆಲ್ಲ ಕೇಳಿ ಎಷ್ಟು ಜನ ಮಕ್ಕಳೇ ತಂದೆ ತಾಯಿನ ಒಡೆದ ಆಚೆಗೆ ಹಾಕಿರೋದು ನಾನು ಕೇಳಿದ್ದೆ. ಹಾಗಾಗಿ ಅನುಮಾನ ಅಂತ ಅಲ್ಲ, ಸಾಧ್ಯತೆಗಳ ಬಗ್ಗೆ ನಾವು ಊಹೆ ಮಾಡ್ಬೇಕಲ್ಲವಾ. ಹೌದು ಸರ್. ನೀವೇನು ಸನ್ಯಾಸಿಗಳಲ್ಲ, ಬಿಡಪ್ಪ ಯಾರೇನಾದ್ರೂ ಹೇಳಿ ಇವನ್ ನನ್ನ ಮಗಳು ನನ್ನನ್ನು ಬಿಟ್ಟು ಅವಳೆ ತಗೋದ್ರು ನನಗೇನು ಬೇಜಾರಿಲ್ಲ, ನಾನು ಸನ್ಯಾಸಿ ಇಲ್ಲ. ನೀನು ಸಂಸಾರದಲ್ಲಿರೋಳು, ನೀನ್ ಇಷ್ಟೆಲ್ಲ ಸಾಕಿ ಇದು ಮಾಡಿರೋದು, ಅವಳು ಜೀವನ ಚೆನ್ನಾಗಿ ಕಟ್ಕೊಳ್ಳಿ, ಏನು 4 ಕಡೆಗೆ ಅಲ್ಲಿಗೆ ನನಗೂ 4 ಒಂಚೂರು ಅನ್ನ ಹಾಕಲಿ ಅಂತ. ಮತ್ತಲ್ಲಿ ಯಾರೋ ಹೇಳ್ಕೊಡೋದು, ಯಾಕಂದ್ರೆ ಆಕೆ ಎಲ್ಲೂ ಹೋಗ್ತಿರೋದು ಗೊತ್ತಿದೆ, ಬಟ್ ಅಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಏನು ಆಗ್ತಿದ್ದಾಳೆ, ಫೈನ್, ಅಲ್ಲೆಲ್ಲ ಏನು ನಡೆಯಿತು ಅದನ್ನು ಬಂದು ನಿನಗೆ ಪ್ರೀತಿಯಿಂದ ಹೇಳೋಳಾದ್ರೆ ಓಕೆ. ಬಟ್ ಅಲ್ಲಿ ಹೇಳಿದ ಯಾವುದೋ ಒಂದು ವಿಚಾರವನ್ನು ನಿನ್ನ ಹತ್ರ ಹೇಳಲೇ ಇಲ್ಲ ಅಂದರೆ ನಿನ್ನ ಮತ್ತೆ ಮಗಳ ನಡುವೆ ಅಂತರ ಹೆಚ್ಚಾಗುತ್ತೆ. ಇದು ಮಗಳ ಬಗ್ಗೆ ಏನೇನೋ ಹೇಳ್ಕೊಡ್ತಾ ಇದ್ ನಿನ್ಕೊಳ್ಬೇಡವ್ವ, ನೀನ್ ಇಷ್ಟ. ಇಲ್ಲ ಸರ್, ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ ಸರ್, ನೀವು ಹೇಳ್ತಾ ಇರೋದು ನಿಜ. ಅದು ಬೇರೆ ತರ ತಗೊಳ್ಳೋದು ಬೇಡ, ನಾನು ಕೈ ಮುಗಿದು ಪ್ರಾರ್ಥಿಸ್ತೀನಿ. ಇದು ನೀನ್ ಏನೇನು ಮಾಡಿಕೊಂಡು ಬಂದಲ್ಲವ, ಅದು ನಾನು ಬಹುಶಃ ಈ ನಿನ್ಗೆ ಮಾತು ಮುಗಿದಾದ ಮೇಲೆ ಹೇಳ್ತೀನಿ, ಹೆಣ್ಮಕ್ಳಂದ್ರೆ ಹೇಗೆ ಬದುಕಬೇಕು ಅಂತ. ಆದ್ರೆ ಇಲ್ಲಿ ಕಡೆಯಲ್ಲಿ ಏನೋ ಒಂದು ವಿಚಾರ ಹೇಳದಲ್ಲ, ಅದು ನನಗೆ ಶಾಕ್ ಅನ್ನಿಸ್ಬಿಡ್ತು. ಅರೆ ಅಂತ. ಈಗ ನಿನ್ನ ಮಗಳ ಸ್ಥಿತಿ ಬೇರೆ ಅಲ್ಲ, ನನ್ನ ಸ್ಥಿತಿ ಬೇರೆ ಅಲ್ಲ, ನಾನು ನೇರವಾಗಿ ಹೇಳ್ತೀನಿ, ನಾವು ಹಾಗೆ ಬದುಕೊಂಡು ಬಂದಿದ್ದು. ಆದ್ರೆ ಒಂದು ಹಠ ಛಲವಾಗಿ ಬದುಕಬೇಕು ಮನುಷ್ಯ. ನನ್ನ ತಾಯಿಗೆ ಯಾರೋ ಅಂದ್ರೆ ಅದು ನನ್ಗಂದಂಗೆ. ನನ್ನ ತಾಯಿ ಏನೋ ತಪ್ಪು ಮಾಡಿದ್ರೆ ನಾನು ನನ್ನ ತಾಯಿಗೆ ಹೇಳ್ತೀನಿ, ಅವ್ವ ನೀನು ಮಾಡಿದ ತಪ್ಪು. ಬಟ್ ಅದು ಏನೂ ಇಲ್ಲದೆ ನನ್ನ ತಾಯಿನ ಎಷ್ಟು, ಈಗ ನಾನು ಚಿಕ್ಕವನಿದ್ದಾಗ ಅಥವಾ ನಾವು ಗುರುಕುಲದಲ್ಲಿದ್ದಾಗ ಅಥವಾ ನಾವು ಹಳ್ಳಿಲಿದ್ದಾಗ ನಮ್ಮ ತಾಯಿ ಒಬ್ಬರೇ ಇದ್ದಾಗ ಇಷ್ಟು ಕೀಳಾಗಿ ನಡೆಸ್ಕೊಂಡ್ರು ಅಂದ, ಅದು ನಮ್ಮನ್ನ ನಡೆಸ್ಕೊಂಡಂಗೆ, ಅದು ಮಕ್ಕಳಾಗ ನಮಗಿರ್ಬೇಕಲ್ಲ. ಹೌದು ಸರ್. ಈಗ ನೀವ್ ಹೇಳಿ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ಬಿಡುತ್ತೆ, ಓ ನೋಡು ನಾವು ಚೆನ್ನಾಗಿರೋದು ನಮ್ಮಮ್ಮ ಸಹಿಸಲ್ಲ ಅಂತ ಹೇಳಂಗ ಆಗ್ಬಿಡುತ್ತೆ. ನನ್ ಮಗಳು ಸೇಮ್ ಅವ್ರ ಅಪ್ಪನ ಬುದ್ಧಿನೇ ಸರ್, ಒಂದ್ ಸ್ವಲ್ಪ ನೋಡಿ ಒಳ್ಳೆ ಇದು ಇಲ್ಲ. ಈ ಮಾತು ಸೇಮ್ ಅವ್ರ ಅಪ್ಪನ ಬುದ್ಧಿ ನನಗೆ ಆಗ್ಲಿಂದ ತಲೆಯಲ್ಲಿ ಓಡ್ತಾ ಇದ್ದಿದ್ದು. ಇದೇ ನಿನ್ನ ಬಾಯಿಲಿ ಈಗ ಆಚೆ ಬಂತು. ಸೊ ಅಲ್ಲಿ ನಾನು ಅದನ್ನೇ ಮುಚ್ಚಿಡ್ತಾ ಇದ್ದೆ, ಈಗ ನೇರವಾಗಿ ಹೇಳ್ತೀನಿ. ಅಲ್ಲಿ ಏನೋ ಒಂದು 2 ಮಾತು ನಿನ್ನ ಮಗಳು ಕಿವಿಗೆ ಹಾಕೋ ಸಂದರ್ಭಗಳು, ಯಾವುದೋ ಕಾರಣ ನಿನ್ನ ಗಂಡ ದೇಹ ಬದಲಾಗಿರ್ಬೋದು, ಕೆಲವೊಮ್ಮೆ ಬುದ್ಧಿಗಳು ಹಾಗೆ ಉಳ್ಕೊಂಡ್ಬಿಟ್ಟಿರ್ತವೆ. ಹೌದು ಸರ್. ಯಾವುದೋ ಕಾರಣಕ್ಕೆ ಇವಳನ್ನು ಏನಾದರೂ ಮಾಡಿ ನನ್ನ ಕಡೆಗೆ ಹೋಲಿಸ್ಕೊಳ್ಬೇಕು, ಅವಳು ಇವ್ರ ನಡುವೆ ಸ್ವಲ್ಪ ಏನಾದ್ರು ತಂದಿಡಬೇಕು ಅಂತ ಅದರಲ್ಲಿ ಯಾರೋ ಒಬ್ರು ಅಂದುಕೊಂಡ್ರು ನಿನ್ನ ಹೊರತಾಗಿ ನೀನು ದೂರ ಇದ್ದಾಗ ಅಲ್ಲಿ ಏನು ಬೇಕಾದ್ರೂ ನಡಿಬೋದು. ಹಾಗಾಗಿ ಮಗಳನ್ನು ವಿಶ್ವಾಸಕ್ಕೆ ತಗೊಂಡು ನೀನೇನು ಎಷ್ಟುವರೆಗೂ ಸಾಧಿಸ್ಕೊಂಡು ಬಂದಿದ್ದೀಯ ಅದನ್ನು ಉಳಿಸುವಂತಹ ಮಗಳು ಅದಾಗಬೇಕು. ಹಾಗಾಗಿ ಆಕೆಗೆ ಆ ಭ್ರಮೆಯಲ್ಲಿರುವುದನ್ನು ಬಿಟ್ಟು ಈ ಎಲ್ಲದರ ಬಗ್ಗೆ ಎಚ್ಚರ ವಹಿಸಿಕೊಂಡು ಏನು ಹೋಗೋದು ಬರೋದು ಏನು ಅದೆಲ್ಲ ನಿನ್ನ ಹಿಡಿತದಲ್ಲೇ ಇರಬೇಕು. ಹಂಗ ಬದುಕಿಸು, ಒಳ್ಳೇದಾಗ್ಲಿ. ಬಟ್ ನಾನು ದ್ವೇಷ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇಲ್ಲ, ಬಟ್ ನನ್ನ ಆಸೆ ಇಷ್ಟೇ, ನೀನೇನು ಮಾಡಿಕೊಂಡು ಎಲ್ಲವನ್ನು ಎದುರಿಸ್ಕೊಂಡು ಮಧ್ಯರಾತ್ರಿ ಮನೆ ಬಿಟ್ಟು ಎಲ್ಲ ಸ್ಥಿತಿಯಲ್ಲಿ ನೀನು ತೆಗೆದುಕೊಂಡಿರೋ ಒಂದೊಂದು ನಿರ್ಧಾರ ಕೂಡ ಒಮ್ಮೊಮ್ಮೆ ಪುರುಷನು ತೆಗೆದುಕೊಳ್ಳೋ ಕಾಲ ಅಷ್ಟು ಗಟ್ಟಿ ನಿರ್ಧಾರ ತಗೊಂಡಿದ್ದೀರ ತಾಯಿ. ಹಾಗಾಗಿ ಅದು ಇಲ್ಲೆಲ್ಲೋ ಒಂದು ಕಡೆ ಹಾಳಾಗಬಾರದು. ನಿನ್ನ ಮಗಳ ಬದುಕು ಕೂಡ ನಿನ್ನಷ್ಟೇ ಹಠಾಚಲದಿಂದ ನೀನೇನು ಒಂದು ಗೌರವಾನ್ವಿತವಾಗಿ ಬದುಕಿ ಹೋಗಿದ್ದೆ. ಯಾಕಂದ್ರೆ ಇಲ್ಲಿ ಒಂಚೂರು ಗಂಡ ಹತ್ರ ಇಲ್ಲ ಅಂದಾಗ ದಾರಿ ತಪ್ಪ ಹೆಣ್ಮಕ್ಳುಗಳ ನಡುವೆ ನೀನು ವರ್ಷಾನುಗಟ್ಲೆ ದೂರ ಇದ್ದು ನಿನ್ನ ಬದುಕನ್ನ ನೀನು ಯಾರ ಬಾಯಿಗೂ ಸಿಗದಂಗೆ ಕಾಪಾಡಿಕೊಂಡು ಬಂದಿದ್ದೀಯಲ್ಲವ. ಹೌದು ಸರ್, ಹೌದು. ಆ ಗುಣ ಬಹಳ ದೊಡ್ಡದದು. ಹಾಗಾಗಿ ನೋಡಿ, ಮೊನ್ನೆ ಯಾರೋ ಬಂದಿದ್ರು, ಆ ಗಂಡ ಸೇಮ್ ನಿನ್ನ ಗಂಡಂತವನೇ, ಬಹಳ ಅನುಮಾನ ಪಿಶಾಚಿ. ಅಂದ್ರೆ ಈ ಹುಡುಗಿಗೆ 14 ವರ್ಷ, ಆ ಮಧುಕನಿಗೆ 50 ವರ್ಷ, ಇವರಿಬ್ರಿಗೂ ಮದುವೆ ಮಾಡಿರೋದು. ಅಂದ್ರೆ ಅವ್ರ ಚಿಕ್ಕಪ್ಪ ಯಾರೋ ಹೇಳಿನಂತೆ ಮಕ್ಕಳಿಗೆ, ನಿಮ್ಮಮ್ಮ ಇನ್ನೊಬ್ಬನ ಜೊತೆ ಮಲಗಿದ್ಲು ನಾನ್ ನೋಡ್ದೆ ಅಂತ. ಆಗ ಮಕ್ಕಳು ಗಂಡ ಎಲ್ಲ ಸೇರಿ ಹೊಡೆದು ಇವ್ ಅಮ್ಮನ ಆಚೆಗೆ ಹಾಕುದ್ರತ್ತೆ. ಹೌದು ಸರ್, ಕೇಳಿದೆ, ನಾ ಕೇಳಿಸ್ಕೊಂತ. ಹೇಳಿಕೆ ಮಾತುಗಳು ಕೆಲವೊಮ್ಮೆ ಯಾವ ಮಟ್ಟಿಗೆ ಈಕೆ ಎಲ್ಲ ಶ್ರಮ. ಈಗ ನಾನು 50 ವರ್ಷದವನ್ನ ಆಗಲ್ಲ ಅನ್ಬೋದಿದ್ದು, ಬಟ್ ಅವ್ನಿಗೆ ಏನೋ ಅಪ್ಪ ಅಮ್ಮ ಮಾಡಿದ್ರು, ಈಗೇನೋ ಆದ್ಲು, ಮಕ್ಳೆತ್ ಕೊಟ್ಟರು. ಆಮೇಲೆ ಈ ರೀತಿ ಹೀನಾಯವಾಗಿ ಶೀಲದ ಮೇಲೆ ಅನುಮಾನ ಪಟ್ಟು ಆಚೆ ಹಾಕಿದಾಗ ಅವ್ರು ಎಲ್ಲೂ ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ಹಾಗೆ ಈ ಹೇಳಿಕೊಡೋ ಬುದ್ಧಿಗಳು ಜಾಸ್ತಿ ಇವತ್ತಿನ ಕಾಲದಲ್ಲಿ.
ನಮ್ಮ ಮಕ್ಕಳು ನಮ್ಮ ಹಿಡಿತದಲ್ಲಿ ನಮ್ಮ ಮನೆಯಲ್ಲಿ ಇರಬೇಕು. ಅಷ್ಟು ಪ್ರೀತಿ ಇರೋರಾದ್ರೆ ಬಂದು ನೋಡ್ಕೊಂಡು ಹೋಗ್ಲಿ. ಏನ್ ನಡೆದ್ರು ನಿನ್ನ ಕಣ್ಣು ಮುಂದಿರಬೇಕು, ಅದನ್ನ ನೀನ್ ಪ್ರಯತ್ನ ಮಾಡಬೇಕು. ಆಯ್ತು ಸರ್ ಎಲ್ಲ ಅಲ್ಲಿ ಇಲ್ಲಿಗೆ ಆ ಮಗಳಿಗೆ ಕೇಳಿದ್ರು ಸರ್, ನಾನ್ ಬರ್ತೀನಮ್ಮ ಬೆಂಗಳೂರು ತಂಗಿನ ಕರ್ಕೊಂಡು ಅಂತ ಹೇಳಿದ್ರಂತೆ. ನಾನಂದೆ ಅಮ್ಮ ಇನ್ಮೇಲೆ ಅವ್ರ ಫೋನ್ ಎತ್ಬೇಡಮ್ಮ, ಅವ್ರು ಬರೋದು ಬೇಡ ನಮ್ ಮನೆಗೆ, ಅವ್ರದ್ದು ನೆರಳು ಕೂಡ ಇಲ್ಲಿ ಬೇಡ ನಮ್ಗೆ ಅಂತ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ಅವತ್ತಿಂದ ಅವ್ರಾಗ ಅವರೇ ಫೋನ್ ಮಾಡಿದ್ರೆ ಮಾತ್ರ ಮಾತಾಡ್ತಾಳೆ. ಇವಳೇ ಫೋನ್ ಮಾಡಲ್ಲ ಸರ್. ಅವ್ರು ಬರೋದ್ ಬೇಡ, ಇವಾಗ ನೆಮ್ಮದಿಯಾಗಿದ್ದೀವಿ ನಾವು, ಯಾಕೆ ಬಂದ್ಬಿಟ್ಟು ಅದನ್ನೇ ಆ ನೆಮ್ಮದಿಯನ್ನು ಉಳಿಸ್ಲಿಕ್ಕೆ ಈ ರಾತ್ರಿ ನಿನಗೆ ನನ್ನ ರೂಪದಲ್ಲಿ ಬಂದು ಹೇಳಿದ್ದಾನೆ ಅಂತ ಅಂದುಕೋ, ನೀನ್ ಅದನ್ನು ಪಾಲಿಸವ. ಹೌದು ಸರ್. ಅವ್ರ ಪಾಡಿಗೆ ಅವ್ರು ಇರ್ಲಿ, ನಿಮ್ ಪಾಡಿಗೆ ನೀವಿರಿ. ಅಲ್ಲಿ ಹೋಗಿ ಅವ್ರ ಸಮಾರಂಭದಲ್ಲಿ ಭಾಗವಹಿಸಿ ಏನು ಒಳ್ಳೆಯವರಾಗುವುದ್ರ ಅದು ಬೇಡವೇ ಬೇಡ. ನೀವು ಕೆಟ್ಟವರಾಗಿ ಉಳ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಹೌದು ಸರ್. ಇಲ್ಲಿವರೆಗೂ ಅವರೆಲ್ಲ ಮಾಡಿರೋ ಗುಂಡಿಗಳನ್ನು ಮುಚ್ಲಿಕ್ಕೆ ನಿಮ್ಗೆ ಇನ್ನೂ ತುಂಬಾ ವರ್ಷಗಳು ಬೇಕು. ಆಗಿರೋ ಗುಂಡಿನೇ ಮುಚ್ಕೊಳ್ಳಿ, ಮತ್ತು ಹೊಸ ಗುಂಡಿಗಳಿಗೆ ಬೇರೆ ಅವಕಾಶ ಕೊಡಬೇಡಿ. ಊರಲ್ಲೆಲ್ಲ ಸರ್ ಹೇಳ್ಕೊಂತಾರಂತೆ ನಮ್ಮ ಯಜಮಾನ್. ಇವಾಗ ನನ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ, ನನ್ಗೆ ಅಷ್ಟೊಂದು ಇದು ಆಗ್ತಿರ್ಲಿಲ್ಲ, ಹೊಡಿತಿದ್ದೆ. ಪಾಪ ಅವಳ ತರ ಯಾರು ಇಲ್ಲ, ಇವಾಗ ಇರೋಳು ಕೂಡ ಅವಳ ತರ ಇಲ್ಲ ಅಂತ ನಮ್ ಬಗ್ಗೆ ಏನೋ ಹೊಗಳ್ತಾರಂತೆ ಜನಗಳ ಮುಂದೆ. ಈಗ ಸತ್ ಮಲಗಿರೋನ್ ಮೇಲೆ ನೀನು 50,000 ರೂಪಾಯಿ ಹಾರ ತಗೊಂಡೋಗಿ ಹಾಕಿದ್ರೆ ಏನ್ ಪ್ರಯೋಜನ ಇದೆಯವ? ಹೌದಲ್ಲ? ಹೌದು ಸರ್. ಹೌದು ಸರ್. ಸತ್ ಆಗುತ್ತೆ, ಮೊದ್ಲೇ ನೋಡ್ಬೇಕಾಗುತ್ತೆ. ಹಾಗಂತ ನೀವು ಮರುಳಾಗೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್. ನನ್ ಲೈಫಲ್ಲಿ ನಾನು ಹಿಂಗೆ ಸತ್ರು ಹಿಂಗೆ ಸಾಯ್ತೀನಿ ಹೊರತು ಅವ್ರ ಮಾತಿಗೆ ಮಾತ್ರ ಯಾವತ್ತೂ ಅವ್ರ ಧ್ವನಿ ಕೇಳಕ್ ಒಂಟಿಯಾಗಿದ್ದ ಈ ಮಾತು ಹೇಳಿದ್ರೆ ನಾನು ಬೇರೆ ಕತೆ ಹೇಳ್ತಾ ಇದ್ದೆ. ಬಟ್ ಈಗ ಪರಿಸ್ಥಿತಿ ಹಂಗಿಲ್ಲ. ಅಂಡ್ ಈಗ ನೀವು ಅವತ್ತೇ ಅಬಲೆಯ ತರ ಯಾರು ಕಾಲಿಡ್ಕೊಂಡು ಬೆಳೆದವರಲ್ಲ. ಅವತ್ತು ಯಾರು ಎಲ್ಲ ಕೈ ಬಿಟ್ಟ ಆಗುದು. ಇನ್ ಇವತ್ತು ಇಲ್ಲಿಗೆ ಬಂದು ನಿಂತಿದೀಯ, 4 ಜನ ಆಶ್ರಯ ಸಿಕ್ಕಿದೆ, 4 ಜನ ನಂಬಿಕೆ ಉಳಿಸ್ಕೊಂಡಿದೀಯ. ಯಾರೋ ನಮ್ಮವ್ರು ಆಗದೆ ಹೋದ್ರೆ ಯಾರೋ ಹೊರಗಡೆಯವ್ರು ಹಾಕ್ಬಿಡ್ತಾರಲ್ಲವಾ? ಹಾಗೆ ಆಗಿ ನಿನ್ನ ಬದುಕು ಕೈ ಹಿಡ್ದವ್ರೆಲ್ಲ ಹೊರಗಡೆಯವರೇ. ಹೌದು ಸರ್. ನಮ್ಮವ್ರು ಅನ್ಸ್ಕೊಂಡವ್ರಿಗೆ ನಿನ್ನ ನಾಡ್ಕೊಳ್ಳೋಕೆ ಒಂದು ವಿಚಾರ ಬೇಕಷ್ಟೇ. ನಿನಗೆ ಜಾಗ ಕೊಟ್ಟವರು, ಇವತ್ತು ನಿನ್ನ ತಾಯಿ ತರ ಅಥವಾ ತಂದೆ ತರ ನೋಡ್ಕೊಳ್ತಿರೋರು, ಅಥವಾ ಅವತ್ಯಾರೋ ನಿನ್ನನ್ನು ಆಶ್ರಮ ಕಳಿಸ್ಕೊಟ್ಟವರು, ಅಥವಾ ಅಪಾರ್ಟ್ಮೆಂಟ್ಗಳ ಬಳಿ ನಿನಗೆ ಒಂದು ಗಾರೆ ಕೆಲಸ ಕೊಡಿಸಿದವರು, ಅಥವಾ ಒಂದು ಟೆಂಟ್ ಕೊಟ್ಟು, ಅಂದ್ರೆ ಈ ಯಾರ್ಯಾರು ಬಂದು ಹೋದ್ರಲ್ಲ, ಒಂದು ವಾರದ ಮಟ್ಟಿಗೋ ತಿಂಗಳದ ಮಟ್ಟಿಗೋ ಏನೋ ನೀನು ಉಳ್ಕೊಳೋಕೆ ಏನೇನೋ ವ್ಯವಸ್ಥೆ ಮಾಡಿದ್ರಲ್ಲ, ಇವರೆಲ್ಲರೂ ನಿನ್ನ ತಂದೆ ತಾಯಿಗಳಿಗಿಂತ ಅದ್ಭುತ ಇವರು. ಹೌದು ಸರ್, ನಿಜ ಸರ್. ಅದರಿಂದ ನೀನು ಇಲ್ಲಿ ಬಂದು ನಿಂತಿದ್ದೀಯ. ಜನ್ಮ ಕೊಟ್ಟ ಕಾರಣಕ್ಕಾಗಿ ಹೆತ್ತವರನ್ನ ಕೊನೆಯವರೆಗೂ ಸ್ಮರಿಸು. ಆದ್ರೆ ಇಲ್ಲಿ ಅವರು ಮಾಡಿದ ಈ ಎಡವಟ್ಟು ನಿನ್ನ ಜೀವನದಲ್ಲಿ ತುಂಬಲಾರದ ನಷ್ಟ. ಹಾಗಾಗಿ ಅದೆಲ್ಲದಕ್ಕೂ ಮೀರಿ ಮಗಳು ಅನ್ನೋ ಆ ಸಂತಾನವನ್ನು ಕೊಟ್ಟಿದ್ದಾನೆ. ಅದನ್ನು ನಿನ್ನ ಕೈಲಿ ಉಳಿಸ್ಕೊಂಡು, ಅದಕ್ಕೆ ಬುದ್ಧಿ ಕಲಿಸ್ಕೊಂಡು, ಅದನ್ನು ಒಂದು ನ್ಯಾರ ಮಾಡಿ ಎಂದೋ ಒಂದು ದಿನ ನಿನ್ನ ಊರಿಗೆ ಹೋಗಿ ನೆಲೆಸ್ಲಿಕ್ಕೆ ಸಾಧ್ಯ ಆದರೆ ಅವತ್ತಿಗೆ ಅಲ್ಲಿ ನೆಲೆಸು. ಇಲ್ಲ ನಿನ್ನ ಮಗಳು ಏನೋ ಭಗವಂತನ ದಯದಿಂದ ಆಕೆಗೆ ಒಂದು ಬದುಕು ಚೆನ್ನಾಗಾಯ್ತು ಅಂದರೆ ನಿನ್ನ ಮಗಳು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಿ. ಬಟ್ ಸದ್ಯಕ್ಕೆ ಅವರು ಬರೋದಾದರೆ ಬರಲಿ, ಅದನ್ನು ಮೀರಿ ನೋಡಲೇಬೇಕು ಅಂದ್ರೆ ಅವರು ಬರಲಿ. ಬಟ್ ಇಲ್ಲಿಂದ ನೀನು ಅಲ್ಲಿ ಕಳಿಸಿ ಅಥವಾ ಒಬ್ಬಳನ್ನೇ ಅಲ್ಲಿ ಕಳಿಸಿ ಇಂಥದ್ದೇನು ಸದ್ಯಕ್ಕೇನು ಮಾಡಬೇಡ. ನೀನ್ ಜೊತೆಗೆ ಹೋಗು, ಕರ್ಕೊಂಡು ಹೋಗು, ಕರ್ಕೊಂಬರ್ತಾರೆ ಅಷ್ಟೇ. ಅದನ್ನು ಬಿಟ್ಟು ಅವರೆಲ್ಲರ ಸಂಪರ್ಕವನ್ನು ಬಿಟ್ಟು ನೀನೇನು ಪ್ರತ್ಯೇಕವಾದ ಬದುಕನ್ನು ಕಟ್ಕೊಂಡಿದ್ದೀಯಲ್ಲವ, ಅದೇ ಹಠ, ಅದೇ ಬುದ್ಧಿಯನ್ನ ಈಕೆಗೂ ಕಲಿಸು. ಅವರಲ್ಲ, ನೀನಿಲ್ಲದೆ ಹೋದ್ರು ಈಕೆಗೆ ಬದುಕೋಕ್ ಬರಬೇಕು, ಹಂಗ ಬುದ್ಧಿ ಕಲಿಸ್ಬೇಕು. ಅದು ಬಹಳ ಒಳ್ಳೇದು. ಇರ್ಲವ, ನಾನು ಹೇಳಿದ್ನೆಲ್ಲ ಬೇರೆ ತರ ತಗೊಳ್ಬೇಡವ. ನಾನು ಇಲ್ಲ ಸರ್, ಇಲ್ಲ, ನೀವು ಕರೆಕ್ಟ್ ಆಗಿ ಹೇಳಿದಿರಿ ಸರ್. ನೀವು ಒಳ್ಳೆ ಮಾತೇ ಹೇಳಿದಿರಿ. ನನ್ ಮನ್ಸಿನಾಗೂ ಇದೇನೇ ಇತ್ತು, ನೀವು ಕರೆಕ್ಟ್ ಆಗಿ ಇದೇ ಮಾತೇ ಹೇಳಿದಿರಿ. ಇದಂದ್ರೆ ಏನಪ್ಪ ಇದು ವಿಚಿತ್ರ, ಬೇರೆ ಮಾಡ್ತಾರೆ ಅಂತ ಅನ್ಸ್ಬೋದು. ಬಟ್ ನಾನಲ್ಲಿ ಅವ್ರಿಗೇನು ಕರ್ಮ ಆತ ಅವತ್ತೇನು ಮಾಡಿದ್ದಕ್ಕೆ ಆತ ಅನುಭವಿಸ್ಬೇಕು, ಅದು ಮುಂದೇನೋ ಕಾದಿದೆ. ಬಟ್ ಅದಕ್ಕೆ ನಿನ್ನ ಮಗಳು ಅಡ್ಡಿ ಹೋಗ್ತಿದ್ದಾಳೆ ಅಂತ ನನಗೆ ಅನಿಸ್ತು. ಹಾಗಾಗಿ ಆ ವಿಧಿಯ ನಿಯಮಕ್ಕೆ ನಿನ್ನ ಮಗಳು ಅಡ್ಡಿ ಹೋದ್ರೆ ಆಕೆ ಅನುಭವಿಸ್ತಾಳೆ. ಹೌದು ಸರ್. ಆತನಿಗೇನು ಅಲ್ಲಿ ಅದೇನೋ ಆಗಬೇಕಿದೆ. ಬಟ್ ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ, ನೀವು ಅಡ್ಡ ಹೋಗೋದು ಒಳ್ಳೇದಲ್ಲ. ಹಾಗಾಗಿ ಅದನ್ನ ಸ್ವಲ್ಪ ಬಿಡಿಸಿ ಹೇಳಲಿಕ್ಕೆ ಆ ರೀತಿ ಹೇಳ್ಬೇಕಾಯ್ತು. ಯಾಕಂದ್ರೆ ನೋಡುವ, ಯಾವುದೇ ಆಗಿರ್ಬೋದು,
ಯೌವನದಲ್ಲಿ ಮಾಡಿದ, ಬಿಸಿ ರಕ್ತದಲ್ಲಿ ತೋಳಲ್ ಶಕ್ತಿ ಇದೆ ಅಂತ ಮಾಡಿದ ಎಲ್ಲ ಇವತ್ತು ಅಯ್ಯೋ ಅವತ್ತೇನೋ ನನಗೆ ಗೊತ್ತಾಗ್ಲಿಲ್ಲ, ನಾನು ಹಂಗೆ ಮಾಡಿಬಿಟ್ಟೆ ಅಂತ ಮಾತಲ್ಲಿ 2 ಮಾತಲ್ಲಿ ಅದನ್ನು ಕ್ಷಮೆ ಕೇಳಿದ ತಕ್ಷಣ ಮುಗ್ದು ಹೋಗೋದಲ್ಲ. ಅದು ಅಲ್ಲ ಸರ್, ಹೌದು ಸರ್, ನನ್ನ ಜೀವನನೇ ಕಾಲ ಕೂಡಿ ಬರಬೇಕು. ಅದು ಬಂದ ತಕ್ಷಣ ಅದನ್ನ ಯಾರೂ ತಡೆಯೋಕ್ಕಾಗಲ್ಲ. ಅದು ಬಂದು ಹೊಡಿತಾ ಇರ್ತಾವ ಅವು. ಅವಾಗ ನಿನ್ನ ಮಗಳು ಹೋಗಿ ನನ್ನ ಅಪ್ಪನನ್ನು ನಾನು ಕಾಪಾಡ್ಕೊಳ್ತೀನಿ, ನನ್ನ ಅಪ್ಪನನ್ನು ನಾನು ಇಲ್ಲ, ನೀ ಮಗಳಲ್ಲ, ಬ್ರಹ್ಮ ಬಂದರೂ ಅದನ್ನು ತಡೆಯೋಕ್ಕಾಗಲ್ಲ. ಅದಕ್ಕೆ ಮಹಾಭಾರತದಲ್ಲಿ ಈ ಭೀಷ್ಮ ಅನ್ನುವಂತಹ ಆತ ಮಹಾನುಭಾವ, ಮಹಾನ್ ಯೋಧ, ಮಹಾನ್ ಜ್ಞಾನಿ. ಆದರೆ ಆತ ದುರ್ಯೋಧನ, ದುಶ್ಯಾಸನ ಈ ಕೌರವರ ಪರ ಯಾವತ್ತೋ ಒಂದ್ ದಿವಸ ಮಾತು ಕೊಟ್ಬಿಟ್ಟಿರ್ತಾನೆ, ನಾನು ಕೌರವ ಸೈನ್ಯದ ಅಥವಾ ಹಸ್ತಿನಾವತಿಯ ಸಾಮ್ರಾಜ್ಯವನ್ನ ಕಾಪಾಡಲಿಕ್ಕೆ ನಾನು ಯುದ್ಧ ಮಾಡ್ತೀನಿ, ಎದುರುಗಡೆ ಇರೋರು ಯಾರಾದ್ರೂ ಪರವಾಗಿಲ್ಲ, ನಾನು ಈ ಹಸ್ತಿನಾವತಿ ರಾಜ್ಯವನ್ನ ಕಾಪಾಡ್ತೀನಿ. ಹಸ್ತಿನಾವತಿಯನ್ನು ಕಾಪಾಡ್ತೀನಿ ಸರಿ, ಆದ್ರೆ ಹಸ್ತಿನಾವತಿಯಲ್ಲಿರೋರೆಲ್ಲ ಕಳ್ಳರು, ಸುಳ್ರು, ಅತ್ಯಾಚಾರಿಗಳು, ದುಶ್ಯಾಸನ, ದುರ್ಯೋಧನ ಇಂಥ ನೀಚರೇ ಅಂತ ಗೊತ್ತಿದ್ದು, ಇಲ್ಲ ನಾನು ಅವತ್ತು ಮಾತು ಕೊಟ್ಬಿಟ್ಟಿದ್ದೆ, ಅವ್ರು ಎಂಥ ನೀಚರಾದ್ರೂ ಪರವಾಗಿಲ್ಲ, ನಾನು ಇಡೀ ರಾಜ್ಯವನ್ನು ಕಾಪಾಡ್ತೀನಿ ಅಂತ ನಿಂತ್ಕೊಂಡ್ಬಿಡ್ತಾನೆ. ಕೃಷ್ಣ ಹೇಳ್ತಾನೆ, ನಿಮ್ಮಂತ ಮಹಾನುಭಾವರು ಕೆಟ್ಟವರನ್ನು ರಕ್ಷಣೆ ಮಾಡ್ಲಿಕ್ಕೆ ನಿಂತುಕೊಂಡ್ರೆ ಧರ್ಮಕ್ಕೆ ವಿರುದ್ಧ ನಿಂತಿದ್ದೀರಾ ನೀವು. ಅದಕ್ಕೆ ಭೀಷ್ಮನಿಗೆ ಕೃಷ್ಣ ಎಚ್ಚರಿಕೆ ಕೊಡ್ತಾನೆ. ಅಂದ್ರೆ ಭೀಷ್ಮನನ್ನು ಯಾರು ಕೊಲ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ಮಟ್ಟಿಗೆ ಆತ ತಂದೆಯಿಂದ ವರ ಪಡ್ಕೊಂಡಿರ್ತಾನೆ. ಇಚ್ಛಾಮರಣಿಯಾಗು, ನಿನಗೆ ಬೇಕಾದಾಗ ನೀನು ಸಾವನ್ನ ಸ್ವೀಕರಿಸಬಹುದು, ಅಲ್ಲಿವರೆಗೂ ನಿನ್ನನ್ನು ಯಾರು ಕೊಲ್ಲಿಕ್ಕಾಗೋದಿಲ್ಲ ಅಂತ. ಈಗ ಕೃಷ್ಣನ್ ಒಳ್ಳೆ ತಲೆನೋವು, ಇವನನ್ನು ಯಾರು ಕೊಲ್ಲೋಕ್ಕಾಗಲ್ಲ, ಬಟ್ ಇವನ್ ನೋಡಿದ್ರೆ ಕೆಟ್ಟವ್ರ ಪರ ನಿಂತಿದ್ದಾನೆ. ಈಗ ಪೊಲೀಸ್ನವ್ರಿಗೆ ಯಾರಿಗೂ ಹೊಡಿಯೋಕ್ಕಾಗಲ್ಲ, ಪೊಲೀಸ್ನವರೇ ಕೆಟ್ಟವ್ರಿಗೆ ಹೊಡಿಬೇಕು. ಆದ್ರೆ ಕೆಟ್ಟವರನ್ನು ಪೊಲೀಸ್ನವರೇ ರಕ್ಷಣೆ ಮಾಡ್ಲಿಕ್ಕೆ ನಿಂತ್ಕೊಂಡ್ರೆ ನಾವ್ ಹೆಂಗ ಇದು ಮಾಡೋದು? ಹೌದು ಸರ್, ಹಂಗಾಗ್ಬಿಟ್ಟಿತ್ತು ಭೀಷ್ಮನ್ ಕತೆ. ಈಗ ಓಲಿ ಭೀಷ್ಮ, ನೀನು ಯುದ್ಧ ಮಾಡಬೇಡಪ್ಪ, ನೀನು ಶಸ್ತ್ರ ಬಿಟ್ಬಿಟ್ಟು ನೀನ್ ಪಾಡಿಗೆ ಹೊರಟೋಗು, ನಾವು ಅವ್ರನ್ನ ನೋಡ್ಕೊಳ್ತೀವಿ ಅಂತ ಕೃಷ್ಣ ಹೇಳಿದ್ರು. ಇಲ್ಲ, ನಾನು ಬಿಡಲ್ಲ ಅಂತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀನು ವಿಧಿಯ ನಿಯಮ ಕಡ್ಡ ನಿಂತಿದ್ದೀಯ, ನಿನ್ನನ್ನು ಇವ್ರು ಯಾರಿಗೂ ಕೊಲ್ಲೋಕಾಗದೇ ಇರ್ಬೋದು ನಿನ್ನನ್ನು, ಆದ್ರೆ ನಾನು ಮನಸ್ಸು ಮಾಡಿದ್ರೆ ಈ ಕ್ಷಣವೇ ನಿನ್ನನ್ನು ಕೊಂತೀನಿ. ಆಗ ಭೀಷ್ಮನಿಗೆ ಒಳಗಿನ ಕಣ್ಣು ತೆರೆಯುತ್ತೆ. ಅಂದ್ರೆ ನೀವು ವಿಧಿ ಆ ಕೆಟ್ಟವ್ರಿಗೇನು ಶಿಕ್ಷೆ ಆಗಬೇಕು ಅಂತ ಇರುತ್ತೆ, ಆದ್ರೆ ನಾನೊಬ್ಬ ಧರ್ಮಾತ್ಮನಾಗಿ ಆ ವಿಧಿಗೆ ಅಡ್ಡ ನಾನು ನಿಂತ್ಕೊಂಡ್ಬಿಟ್ರೆ ಆ ವಿಧಿಗೆ ಅದು ಕಷ್ಟ ಆಗುತ್ತೆ. ಕೃಷ್ಣ ಅದನ್ನೇ ಹೇಳ್ತಾನೆ, ನೀನು ವಿಧಿಯ ನಿಯಮಕ್ಕೆ ಮುಂದಾಗಬೇಕು, ಅವರವ್ರ ಕರ್ಮಕ್ಕೆ ಏನ್ ಸಿಗಬೇಕು ಅದಕ್ಕೆ ನೀನು ಅಡ್ಡ ನಿಂತಿದ್ದೀಯ. ಆದ್ರೆ ನೀನೊಬ್ಬ ಮಹಾನುಭಾವ, ನಿನ್ನನ್ನು ಕೊಲ್ಲಿಕ್ಕೆ ಇಷ್ಟ ಇಲ್ಲ, ನೀನು ಅಷ್ಟೇ ಶಸ್ತ್ರ ಬಿಟ್ಟಾದ್ರೂ ನೀನು ಹೊರಡು ಅಥವಾ ನಿನ್ನ ಸಾವನ್ನ ಸ್ವೀಕರಿಸು. ಅಂದ್ರೆ ಈ ತತ್ವ ಏನು ಹೇಳ್ತಾ ಇದೆ, ಕೆಲವೊಮ್ಮೆ ಹಾಗೆ ತಾಯಿ ತಂದೆಯರ ಪುಣ್ಯದ ಕಾರಣಕ್ಕಾಗಿ ಮಕ್ಕಳಿಗೆ ಆಗಬೇಕಾದ ಕೆಲವು ಶಿಕ್ಷೆಗಳು ಮುಂದೂಡಲ್ಪಡ್ತವೆ ಹೊರತು ಕ್ಯಾನ್ಸಲ್ ಆಗಲ್ಲ. ಏನು, ತಾಯಿ ಮಹಾನ್ ಅದ್ಭುತವಾದ ಮಹಿಳೆ, ದೇವರು ಮಗನಿಗೋಸ್ಕರ ಏನೆಲ್ಲ ಒಳ್ಳೇದನ್ನ ಮಾಡ್ತಾ ಇರ್ತಾಳೆ ಮಗನಿಗೂ. ಆದ್ರೆ ಮಗ ಮಾತ್ರ ನೀಚ ದಾರಿಯಲ್ಲಿ ಇರ್ತಾನೆ, ಎಷ್ಟೋ ಹೆಣ್ಮಕ್ಳು ಬದುಕು ಹಾಳು ಮಾಡಿರ್ತಾನೆ, ಯಾರನ್ನೋ ಕೊಲೆ ಮಾಡಿರ್ತಾನೆ. ಬಟ್ ಇವಳ ಪೂಜೆಯ ಕಾರಣಕ್ಕಾಗಿ ಅವನು ಒಂದಷ್ಟು ಶಿಕ್ಷೆಯಿಂದ ಪಾರಾಗಿರ್ತಾನೆ ಹೊರತು ಕ್ಯಾನ್ಸಲ್ ಆಗಿರಲ್ಲ. ಆ ತಾಯಿಯ ಪುಣ್ಯ ಎಲ್ಲ ಕಳೆದ ಮೇಲೆ ಮತ್ತೆ ಅವನನ್ನು ಹಿಂಬಾಲಿಸ್ಕೊಂಡು ಅವು ಹೋಗ್ತವೆ. ಹಾಗಾಗಿ ಅವತ್ತು ನಿಮ್ಮ ಜೊತೆ ಹೇಗೆ ನಡ್ಕೊಂಡ, ಯಾರನ್ನೋ ಕೊಲೆ ಮಾಡ್ದ, ಇದು ವಿಷಯ ಏನೇ ಇರ್ಬೋದು, ಬಟ್ ಯಾರ್ದೋ ಪ್ರಾಣ ತೆಗ್ದಿದ್ದನ್ನ ನೀವು ಒಳ್ಳೆ ಹೆಂಡತಿಯಿಂದ ಮಾತ್ರಕ್ಕೆ ಅದನ್ನ ನೀವು ಅಡ್ಡ ನಿಂತು ಅದನ್ನ ಕಾಪಾಡ್ಕೊಳ್ಳೋಕಾಗಲ್ಲ. ಅದಕ್ಕೆ ನಿನ್ನ ಮಗಳು ಅಡ್ಡಿ ಹೋಗ್ತಿದ್ದಾಳೆ ಅಂತ ಅನ್ನಿಸ್ತು, ಅದಕ್ಕೆ ಇದನ್ನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ನಿನ್ನ ಮಗಳನ್ನ ನೀನು ಉಳಿಸ್ಕೊಳ್ಬೇಕಂದ್ರೆ ಕೆಲವು ನಿರ್ಧಾರವನ್ನು ನೀನು ತಗೊಳ್ಬೇಕು. ನಾನು ಸೂಕ್ಷ್ಮವಾಗಿ ನಿನ್ಗೆ ಅದನ್ನ ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳವ. ಇರ್ಲಿ ತಾಯಿ, ಮಗಳು ಮಾತು ಕೇಳ್ಕೊಂಡು ಚೆನ್ನಾಗಿ ಇದ್ದಾಳ ಜೊತೆ? ಆಯ್ತು, ಒಳ್ಳೇದಾಗಲಿ. ಪಾಪ ಕಾರ್ಯಕ್ರಮವನ್ನು ಕೇಳಿ 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 ನಿಮಗೂ ನೋಡಿ ತುಂಬಾ ಚೆನ್ನಾಗಿ ಬದುಕನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಚೆನ್ನಾಗಿ ಬದುಕಿ ತೋರಿಸಿದ್ದೀರಾ. ದಟ್ಸ್ ಗ್ರೇಟ್. ಒಂದು ಹೆಣ್ಮಗಳಾಗಿ ಅವತ್ತು ಸಾಯೋ ನಿರ್ಧಾರ ಒಂದು ಕ್ಷಣ ನೀವು ಅದನ್ನ ಟ್ರೈ ಮಾಡಿದ್ದಾದ್ರೂ ಕೂಡ ಭಗವಂತ ನಿಮಗೆ ಬೇರೆಯದೇ ಬದುಕನ್ನು ಬರ್ತಿದ್ದ. ಇವತ್ತು ನೀವು ಅದನ್ನು ಸಾಧಿಸಿದ್ದೀರಿ. ಮಗಳನ್ನು ಚೆನ್ನಾಗಿ
ಬೆಳೆಸಿದ್ದೀರಿ. ಅದು ಏನು ಗಾರೆ ಕೆಲಸ ಮಾಡಿದ್ರು, ವಾಟ್ ಎವರ್ ಇಟ್ ಈಸ್, ಏನು ಮಾಡಿದ್ರು ಅದನ್ನು ತುಂಬ ಇಷ್ಟಪಟ್ಟು ಮಾಡಿದ್ದೀರಿ. ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀರಿ, 4 ಜನಕ್ಕೆ ಸ್ಫೂರ್ತಿಯಾಗಿದ್ದೀರಿ. ಬಹುಶಃ ಈ ಕಾರ್ಯಕ್ರಮ ಕೇಳೋ ಎಷ್ಟೋ ಹೆಣ್ಣು ಮಕ್ಕಳಿಗೆ ಏನೋ ನನ್ನ ಆಯ್ಕೆ, ಗಂಡನನ್ನು ತಪ್ಪಾಗಿ ಆಯ್ಕೆ ಮಾಡಿಬಿಟ್ಟು ಅಥವಾ ಕೆಟ್ಟ ಕುಟುಂಬಕ್ಕೆ ಹೋದೋ ಅಂಥ ಸಮಯದಲ್ಲಿ ಸಾಯೋದ್ರ ಬದಲು ಹೆಣ್ಗೆ ಸ್ವತಂತ್ರವಾಗಿ ಬದುಕು ನಿರ್ಧಾರ ಮಾಡಿ ಮಕ್ಕಳು ನಾನು ಹೇಗೋ ಭಗವಂತ ದಾರಿ ತೋರಿಸ್ತಾನೆ, ಪ್ರಾಣ ಉಳಿಸ್ಕೊಳ್ಳಿಕ್ಕೆ ನಾನಾ ದಾರಿಗಳಿದ್ದಾವೆ ಅನ್ನೋದಕ್ಕೆ ನೀನು ಉದಾಹರಣೆ. ಮತ್ತು ಗಂಡ ಅತ್ತೆ ಮಾವ ಯಾರೂ ಇಲ್ಲದ ಸಮಯದಲ್ಲೂ, ಅಂದರೆ ಹೇಳೋರು ಕೇಳೋರು ಇಲ್ಲ ಅಂದ ತಕ್ಷಣ ನಾನು ಹಾದಿ ತಪ್ಪಬೇಕು ಅನ್ನೋ ಈ ಜಗತ್ತಲ್ಲಿ ಅದು ಯಾವುದೂ ಇಲ್ಲ, ಹೇಳೋರು ಕೇಳೋರು ಯಾವುದೂ ಇಲ್ಲದೆ ಹೋಗ್ಲು ನಿನ್ನ ನೀನು ಕಾಪಾಡಿಕೊಂಡಿದ್ದೀಯ. ಹೌದು ಸರ್. ಆ ಗುಣದಲ್ಲಿ ನೀನು ತುಂಬಾ ಜನರಿಗೂ ಮಾದರಿ ತಾಯಿ. ಹೌದು ಸರ್. ನಮ್ ಮನೆ ಅಕ್ಕಪಕ್ಕದಲ್ಲಿ ಇಲ್ಲಿ ಇವಾಗ ಇರೋ ಊರಲ್ಲಿ ಸರ್ 22 ವರ್ಷ ಆಯ್ತು ಸರ್ ಇಲ್ಲಿ ಬಂದು. ಎಲ್ಲ ಅಂತಾರೆ ಆ ಕಮಲಮ್ಮನ್ ತರ ಬದುಕ್ಬೇಕು. ಎಷ್ಟೋ ಜನ ಗಂಡ ಇದ್ರು ತಪ್ಪದಾರಿಗೆ ಹೋಗ್ತಾರೆ, ಗಂಡ ಇಲ್ಲ ಅಂದ್ರು ಗಂಡಸ್ ತರ ಇದ್ದಾಳೆ. ತುಂಬಾ ಹೊಗಳ್ತಾರೆ ಸರ್, ಬದುಕಿದ್ರೆ ಕಮಲಮ್ಮನ್ ತರ ಬದುಕ್ಬೇಕು ಅಂತ. ಗಂಡ ಹೆಂಡ್ರು ಜೊತೆ ಕೂತ್ಕೊಂಡ್ ಮಾತಾಡ್ತಾರೆ ಸರ್. ಈ ವಿಷಯದಲ್ಲಿ ನಾನು ಇನ್ನೊಬ್ರಿಗೆ ಯಾರನ್ನು ನಾನು ನಂಬಲ್ಲ ಸರ್. ನನ್ ಕಟ್ಕೊಂಡಿರೋರೇ ಇದ್ ಮಾಡ್ಲಿಲ್ಲ, ನನ್ ತಂದೆ ತಾಯಿನೂ ನನ್ ಬಗ್ಗೆ, ನನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ನಾನ್ ಯಾರನ್ನು ನಂಬಂತವಳೆ ಅಲ್ಲ, ನಾನ್ ನಂಬೋದು ಇಲ್ಲ ಸರ್ ನಾನು ಯಾರನ್ನೂ. ಇಲ್ಲವ ನಂಬಿಕೆಯಲ್ಲಿ ಈಗ ತರಕಾರಿ ಮಾರೋಕ್ ಬಂದವ್ರನ್ನೆಲ್ಲ ನಾವು ಅನುಮಾನಿಸೋಕಾಗಲ್ಲ, ಬಟ್ ನಾವು ನಮ್ಮ ಹಿಡಿತದಲ್ಲಿ ಇರ್ಬೇಕಷ್ಟೇ. ಸರ್ ಅಷ್ಟೇ ಅಲ್ವಾ? ಅದೇನೋ ಹೇಳ್ತಾರಲ್ಲ, ಕಾಳ ಹಾಕೋರು ಹಾಕ್ತಾನೆ ಇರ್ತಾರೆ, ಬಟ್ ನಮಗ್ ಬಿಟ್ಟಿದ್ದಲ್ವಾ? ಅಯ್ಯೋ ಸರ್, ಹಿಂಗೆ ಆಗಿದೆ ಸರ್. ಇದೇ ಊರಲ್ಲೇನೆ ಯಾರಾದ್ರೂ ನನ್ ಹಿಂಗೆ ನಾವ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಡ್ಕೊಂಡ್ ಹೋಗ್ಬೇಕಾದ್ರೆ ಬಾ ನನ್ ಗಾಡಿ ಎಕ್ಕು ಅದ್ ಮಾಡು ಅಂತ ಹಿಂಗೆಲ್ಲ ನಿನ್ ಫೋನ್ ನಂಬರ್ ಕೊಡು ಅಂತೆಲ್ಲ ಟಾರ್ಚರ್ ಮಾಡ್ದವ್ರು ಇದಾರೆ. ಇದೇ ಊರಲ್ಲೇ ನಾನ್ 4 ಜನ ದೊಡ್ಡವ್ರನ್ನ ಕರ್ಸಿ ಅವ್ರಿಗೆ ಉಗಿಸಿದೀನಿ. ಪಾಪ ಊರ್ ಬಿಟ್ಟು ಬಂದಿದ್ದಾರೆ, ಆ ತಾಯಿ ಮಗಳೇನೋ ಜೀವನ ಮಾಡ್ತಾರೆ. ನೀನ್ ಯಾಕೆ ಹೋಗ್ಬಿಟ್ಟು ಅವ್ರ ನಂಬರ್ ಕೇಳೋದು, ಅವ್ಳು ಟಾರ್ಚರ್ ಮಾಡೋದು, ಅವ್ರು ಹೋದ್ ಕಡೆಗೆಲ್ಲ ಹೋಗೋದು ಮಾಡ್ತಿ ಅಂತ ಹೇಳ್ಬಿಟ್ಟು ಇವ್ರನ್ನ ಅವ್ರ 4 ಜನ ದೊಡ್ಡವ್ರು ಉಗಿದಾರೆ. ಅವತ್ತಿಂದ ನನ್ಗೆ ಯಾವ ಗಂಡಸರು ಮಾತಾಡ್ಸಲ್ಲ ಸರ್. ಯಾಕಂದ್ರೆ ನಮ್ಗೆ ಹಿಂದೆ ಮುಂದೆ ಕೇಳಕ್ ಯಾರು ಇಲ್ಲ. ಇದೇ ಊರಿಗೆ 4 ಜನರಿಗೆ ಹೇಳೋಣ ಅಲ್ವಾ? ಹೇಳ್ಬಿಟ್ಟು ಉಗಿಸೋಣ. ಆ ಊರು ನಿನಗೆ ಜಾಗ ಕೊಟ್ಟಾಗ ನೀನು ಪ್ರಾಮಾಣಿಕಳಾಗಿದ್ದು ನಿನ್ನ ಆಗು ಹೋಗುಗಳಲ್ಲಿ ಆ ಹಿರಿಯರ ಸಲಹೆ ತಗೊಳೋದು ಬಹಳ ಮುಖ್ಯ. ಆಯ್ತು, ನಿನ್ನ ಮಗಳಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ಏನ್ ಸ್ವಾಭಿಮಾನದ ಈ ಬದುಕನ್ನು ಕಟ್ಕೊಂಡಿದ್ದೀರಿ, ಇದಿನ್ನೂ ಅದ್ಭುತವಾಗಿ ಯಶಸ್ವಿಯಾಗಿ ನಿರಾತಂಕವಾಗಿ ನೆಮ್ಮದಿಯಾಗಿ ಮುಂದುವರಿಲಿ. ಯಾವ ಕಣ್ಣು ಬೀಳದ ಹಾಗೆ ನಿನ್ನ ಮಗಳ ವಿದ್ಯಾಭ್ಯಾಸದಿಂದ ಹಿಡಿದು ಎಲ್ಲವೂ ಸುಸೂತ್ರವಾಗಿ ಆಗಲಿ. ಭಗವಂತ ಕೃಷ್ಣನ ಅನುಗ್ರಹ ನಿಮಗಿರ್ಲವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು, ಒಳ್ಳೇದಾಗ್ಲಿ ತಾಯಿ. ಸರಿ ಸರ್. ಈಶ್ವರ ನೋಡಿ, ಈ ವಿಚಾರ ಅಥವಾ ಈ ಕತೆ ಸ್ವಲ್ಪ ನಿಮಗೆ ವಿಚಿತ್ರ ಅನ್ಸ್ಬೋದು. ತಂದೆಯಿಂದ ಮಗಳನ್ನು ದೂರ ಮಾಡ್ತಾ ಇದ್ದೀರಲ್ಲ ಅಂತ ಅನ್ಸ್ಬೋದು. ಬಟ್ ಇಲ್ಲಿ ಸ್ವಲ್ಪ ನಾವು ದೂರದೃಷ್ಟಿಯಾಗಿ ಯೋಚನೆ ಮಾಡಬೇಕು. ಬದುಕೊಂದ ಮೇಲೆ ಮುಂದಾಗೋ ಕೆಲವು ವಿಚಾರಗಳ ಬಗ್ಗೆ ಯೋಚನೆ ಮಾಡಬೇಕು. ಸೊ ಇವನ್ ಈ ತಾಯಿ ಹೃದಯದಲ್ಲೂ ಅದೇ ಯೋಚನೆ ಇತ್ತು, ಓಕೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಂತ. ಬಟ್ ಈ ದಿನ ಭಗವಂತ ಅದಕ್ಕೊಂದು ವೇದಿಕೆ ಕೊಟ್ಟಿದ್ದಾನಷ್ಟೇ. ನಾನು ಅದನ್ನು ಒಂದಷ್ಟು ಬಿಡಿಸಿ ಹೇಳಿದ್ದೀನಿ. ಒಳ್ಳೇದಾಗಲ್ವಾ? ನಿನ್ನ ಮಗಳ ಜೊತೆ ಖುಷಿಯಾಗಿರು, ಚೆನ್ನಾಗಿರಿ. ಮಗಳಿಗೆ ನಾನು ಈ ಸಮಯದಲ್ಲಿ ಹೇಳೋದು, ನೀವಾದಷ್ಟು ತಾಯಿಯ ಈ ಶ್ರಮ, ಈ ತಾಯಿಯ ಏನು ಹಠಾಚಲದ ಬದುಕೇನಿದೆ, ಇದಕ್ಕೆ ಸ್ವಲ್ಪ ಹೊಂದಿಕೊಂಡು ಅನ್ನೋದಕ್ಕಿಂತ ನೀವು ಹಾಗೆ ಹಠಾಚಲದಿಂದ ಬದುಕಿ. ಯಾರನ್ನು ತಂದೆಯನ್ನು ದ್ವೇಷ ಮಾಡಿ ಅಂತ ಹೇಳ್ತಾ ಇಲ್ಲ, ಪಾಪ ಅವ್ರ ಬಾಡಿಗೆ ಅವ್ರು ಇರಲಿ. ಅವತ್ತು ನಿನ್ನ ತಾಯಿ ಅವರಿಗೆ ಬೇಡ ಅಂದ್ರೆ ಮಗಳೇ ಆಗಬೇಕು. ಅರ್ಥ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ.